ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಗೆದ್ದಿಹೇ ಮನವನು ಬಾಬಾ ನಿನ್ನ ಪ್ರೀತಿಯಲಿ ನಮ್ಮ ನಿನ್ನವನಾಗಿಸಿ ಬಾಬಾ ನಿನ್ನ ಸ್ನೇಹದಲ್ಲಿ ನಮ್ಮ ಗೆದ್ದಿಹೇ ಮನವನು ಬಾಬಾ ನಿನ್ನ ಪ್ರೀತಿಯಲಿ ನಮ್ಮ ನಿನ್ನವನಾಗಿಸಿ ಬಾಬಾ ನಿನ್ನ ಸ್ನೇಹದಲ್ಲಿ ನಮ್ಮ ಗೆದ್ದಿಹೇ ಮನವನು ಬಾಬಾ ನಿನ್ನ ಪ್ರೀತಿಯ ವಾಣಿ ಕೇಳಿ ಹೃದಯ ನುಡಿಯುತ್ತಿದೆ ನಿನ್ನ ಪ್ರೀತಿಯ ವಾಣಿ ಕೇಳಿ ಹೃದಯ ನುಡಿಯುತ್ತಿದೆ ನೀನಲ್ಲದೆ ಬಾಬಾ ಅನ್ಯರು ನಮ್ಮ ಮನದಲ್ಲಿ ಇಲ್ಲ ನೀನಲ್ಲದೆ ಬಾಬಾ ಅನ್ಯರು ನಮ್ಮ ಮನದಲ್ಲಿ ಇಲ್ಲ ಪಡೆದೆವು ಜಗವನ್ನೇ ನಾವು ಬಾಬಾ ನಿನ್ನ ಪಡೆದು ನಿನ್ನವನಾಗಿಸಿ ಬಾಬಾ ಸ್ನೇಹದಲ್ಲಿ ನಮ್ಮ ಗೆದ್ದಿಹೇ ಮನವನು ಬಾಬಾ ಪರಮಧಾಮದಿಂ ಬಂದೇ ನೀನು ನವಜೀವನವ ನೀಡಿದೆ ಪರಮಧಾಮದಿಂ ಬಂದೇ ನೀನು ನವಜೀವನವ ನೀಡಿದೆ ಓ ಪ್ರೇಮ ಸಾಗರ ಬಾಬಾ ತೋರಿದೆ ನಿನ್ನ ಅನುಪಮ ಪ್ರೀತಿ ಓ ಪ್ರೇಮ ಸಾಗರ ಬಾಬಾ ತೋರಿದೆ ನಿನ್ನ ಅನುಪಮ ಪ್ರೀತಿ ರೋಮ ರೋಮ ಅರಳಿದೆ ನಿನ್ನ ನೆನಪಿನಲ್ಲಿ ನಮ್ಮ ನಿನ್ನವನಾಗಿಸಿ ಬಾಬಾ ನಿನ್ನ ಸ್ನೇಹದಲ್ಲಿ ನಮ್ಮ ಗೆದ್ದಿಹೇ ಮನವನು ಬಾಬಾ ನಿನ್ನ ಪ್ರೀತಿಯಲಿ ನಮ್ಮ ನಿನ್ನವನಾಗಿಸಿ ಬಾಬಾ ನಿನ್ನ ಸ್ನೇಹದಲ್ಲಿ ನಮ್ಮ ಗೆದ್ದಿಹೇ ಮನವನು ಬಾಬಾ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಓಂ ಶಾಂತಿ. ಮುರುಳಿ ದಿನಾಂಕ 11/3/2021. ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಿದ್ದಾರೆ. ವಿಶೇಷವಾಗಿ ಶಿವ ಜಯಂತಿಗೆ ನಿಮಿತ್ತ ಬಾಬಾ ಮುರುಳಿಯನ್ನು ತಿಳಿಸ್ತಾರೆ. ಮೀಟೆ ಬಚ್ಚೆ, ತುಮ್ ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣ್ ಹೋ, ತುಮ್ಹೆ ಸ್ವಯಂ ಭಗವಾನ್ ಬದಾಯಿಯಾ ದೇತೆ ಹೇ. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಾವು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣ ಆಗಿದ್ದೀರಿ. ತಮಗೆ ಸ್ವಯಂ ಭಗವಂತನೇ ಶುಭಾಶಯಗಳನ್ನು ತಿಳಿಸ್ತಾರೆ. ಬಾಬಾ ಪ್ರಶ್ನೆ ಕೇಳ್ತಾರೆ, ಬಾಪ್ बच्चों को संगम पर ही सृष्टि का समाचार सुनाते हैं, सतयुग में नहीं क्यों? ತಂದೆ ಮಕ್ಕಳಿಗೆ ಸಂಗಮಯುಗದಲ್ಲಿಯೇ ಸೃಷ್ಟಿಯ ಸಮಾಚಾರವನ್ನು ತಿಳಿಸ್ತಾರೆ, ಸತ್ಯಯುಗದಲ್ಲಿ ಅಲ್ಲ. ಯಾಕೆ?
ಬಾಬಾ ಉತ್ತರ ತಿಳಿಸ್ತಾರೆ, ಕ್ಯೂಂಕಿ सतयुग तो है ही आदि का समय। उस समय सारी सृष्टि का समाचार अर्थात सृष्टि के आदि मध्य अंत्य का ज्ञान कैसे सुनाए? जब तक सर्किल रिपीट ही नहीं हुआ है तब तक समाचार सुना ही कैसे सकते? ಬಾಬಾ ಹೇಳ್ತಾರೆ, ಬಾಬಾ ಮಕ್ಕಳಿಗೆ ಸಂಗಮಯುಗದಲ್ಲೇ ಸೃಷ್ಟಿ ಸಮಾಚಾರ ಹೇಳ್ತಾರೆ, ಸತ್ಯಯುಗದಲ್ಲಿ ಹೇಳೋದಿಲ್ಲ. ಯಾಕಂದರೆ ಸತ್ಯಯುಗ ಆದಿಯ ಸಮಯ. ಆ ಸಮಯದಲ್ಲಿ ಸಂಪೂರ್ಣ ಸೃಷ್ಟಿಯ ಸಮಾಚಾರ ಅರ್ಥಾತ್ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಹೇಗೆ ಹೇಳೋದು? ಯಾವಾಗ ಸರ್ಕಲ್ ರಿಪೀಟೇ ಆಗಿಲ್ಲ, ಚಕ್ರ ಪೂರ್ಣವೇ ಆಗಿಲ್ಲ, ಅಲ್ಲಿ ತನಕ ಸಮಾಚಾರ ಹೇಳಲಿಕ್ಕೂ ಆಗೋದಿಲ್ಲ. ಕಲಿಯುಗದ ಅಂತಿಮ ಸಮಯ ಸಂಗಮಯುಗದ ಸಮಯದ ತನಕ ಚಕ್ರ ಪೂರ್ಣ ಆಗ್ತದೆ. ಆವಾಗ ಬಾಬಾ ಬರ್ತಾರೆ. ಸಂಗಮ್ ಪರ್ ಹಿ ತುಮ್ ಬಚ್ಚೆ ಬಾಪ್ ದ್ವಾರ ಪೂರಾ ಸಮಾಚಾರ ಸುನ್ತೆ ಹೋ. ಸಂಗಮಯುಗದಲ್ಲಿಯೇ ತಾವು ಮಕ್ಕಳು ತಂದೆಯ ಮೂಲಕ ಪೂರ್ಣ ಸಮಾಚಾರವನ್ನು ಕೇಳುತ್ತೀರಿ. तुम्हें ही ज्ञान का तीसरा नेत्र मिलता है. ತಾವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಗುತ್ತದೆ. ಓಂ ಶಾಂತಿ. आज है त्रिमूर्ति शिव जयंती, सो ब्राह्मण जयंती, सो संगम युग जयंती का ಶುಭ ದಿವಸ್. ಇವತ್ತು ಶಿವ ಜಯಂತಿ ಅಲ್ವಾ, ಶಿವರಾತ್ರಿ ಶಿವ ಜಯಂತಿ ಅಂತ ಆಚರಣೆ ಮಾಡ್ತೀವಿ. ಇವತ್ತು ತ್ರಿಮೂರ್ತಿ ಶಿವ ಜಯಂತಿ, ಬ್ರಾಹ್ಮಣ ಜಯಂತಿ, ಸಂಗಮಯುಗದ ಜಯಂತಿ. ಇವತ್ತು ಶುಭ ದಿನ ಆಗಿದೆ. ಬಹುತ್ ಹೈ ಜಿನ್ಕೋ ಬಾಬಾ ईश्वरीय जन्मसिद्ध अधिकार की ಗ್ರೀಟಿಂಗ್ಸ್ भी नहीं दे सकते. ಬಹಳ ಜನ ಮಕ್ಕಳಿಗೆ ಬಾಬಾ ಈಶ್ವರೀಯ ಜನ್ಮಸಿದ್ಧ ಅಧಿಕಾರದ ಗ್ರೀಟಿಂಗ್ಸನ್ನು ಸಹಿತ ಕೊಡ್ಲಿಕ್ಕೆ ಆಗೋದಿಲ್ಲ. ಬಹುತ್ ಹೈ जिनको पता ही नहीं है कि शिव बाबा कौन है, उससे क्या मिलना है, वह ग्रीटिंग क्या समझ सकते. ಬಹಳ ಜನ ಮಕ್ಕಳಿಗೆ ಶಿವಬಾಬಾ ಅಂದರೆ ಯಾರಂತನೇ ಗೊತ್ತಿಲ್ಲ, ಶಿವಬಾಬನಿಂದ ಏನು ಸಿಗ್ತದಂತನೂ ಗೊತ್ತಿಲ್ಲ. ಶಿವಬಾಬನನ್ನು ತಿಳ್ಕೊಳ್ಳದೇ ಇರುವಂತಹ ಮಕ್ಕಳಿಗೆ ಬಾಬಾ ಒಂದು ವೇಳೆ ಗ್ರೀಟಿಂಗ್ ಕಳಿಸಿದರೆ ಅವ್ರಿಗೆ ಏನು ಅರ್ಥ ಆಗ್ತದೆ? ನಯೇ ಬಚ್ಚೆ ಬಿಲ್ಕುಲ್ ಸಮಜ್ ನಾ ಸಕೆ. ಹೊಸ ಮಕ್ಕಳಿಗೆ ಪೂರ್ಣ ರೂಪದಲ್ಲಿ ಇನ್ನೂ ತಿಳುವಳಿಕೆ ಬಂದಿಲ್ಲ. ಯಹ ಹೇ ಜ್ಞಾನ ಕಾ ಡಾನ್ಸ್, ಇದು ಜ್ಞಾನ ನೃತ್ಯ ಆಗಿದೆ. ಕಹತೆ ಹೇ ನಾ ಶ್ರೀಕೃಷ್ಣ ಡ್ಯಾನ್ಸ್ ಕರ್ತಾ ಥಾ. ಯಹ ಬಚ್ಚಿಯಾ ರಾಧೆ ಕೃಷ್ಣ ಬನ್ ಡ್ಯಾನ್ಸ್ ಕರ್ತಿ ಹೈ, ಪರಂತು ಡ್ಯಾನ್ಸ್ ಕಿ ತೋ ಬಾತ್ ಹಿ ನಹೀ. ವಹ सतयुग में बचपन में प्रिंस प्रिंसेस के साथ डांस करेंगे. ಹೇಳ್ತಾರೆ, ಕೃಷ್ಣ ಡ್ಯಾನ್ಸ್ ಮಾಡ್ತಿದ್ದ, ಮಕ್ಕಳು ರಾಧೆ ಕೃಷ್ಣ ಆಗಿ ಡ್ಯಾನ್ಸ್ ಮಾಡ್ತಾರೆ. ಬಾಬಾ ಅಂತಾರೆ, ಮಕ್ಕಳೇ ಇಲ್ಲಿ ಡ್ಯಾನ್ಸಿನ ಮಾತೇ ಇಲ್ಲ. ಸತ್ಯುಗದಲ್ಲಿ ಬಾಲ್ಯ ದಿನಗಳಲ್ಲಿ ರಾಜಕುಮಾರ ರಾಜಕುಮಾರಿಯರು ಒಟ್ಟೊಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ. ಬಚ್ಚೆ ಜಾನ್ತೆ ಹೇ ಯಹ ಬಾಪ್ ದಾದಾ ಹೇ. ಮಕ್ಕಳಿಗೆ ಗೊತ್ತಿದೆ, ಇಲ್ಲಿ ನಮ್ಮ ಸಮ್ಮುಖದಲ್ಲಿರುವಂಥವರು ಬಾಪ್ ದಾದಾ ಆಗಿದ್ದಾರೆ. ದಾದಾ ಕೋ ಗ್ರ್ಯಾಂಡ್ ಫಾದರ್ ಕಹಾ ಜಾತಾ ಹೇ. ದಾದಾರವರಿಗೆ ಗ್ರ್ಯಾಂಡ್ ಫಾದರ್ ಅಂತ ಹೇಳಲಾಗ್ತದೆ. ಯಹ ದಾದಾ ತೋ ಹುವಾ ಜಿಸ್ಮಾನಿ ಫಾದರ್, ಯಹ ತೋ ವಂಡರ್ಫುಲ್ ಬಾತ್ ಹೇ. ಈ ದಾದಾರವರು ಶಾರೀರಿಕ ತಂದೆಯಾಗಿದ್ದಾರೆ, ಇದು ವಂಡರ್ಫುಲ್ ಮಾತಾಗಿದೆ. ವಹ ದಾದಾ ಹೇ ರೂಹಾನಿ और यह है जिस्मानी, इनको कहते हैं बाप दादा. ಬ್ರಹ್ಮ ತಂದೆಗೂ ಶರೀರ ಇದೆ, ಶಿವಬಾಬನಿಗೆ ಶರೀರ ಇಲ್ಲ. ಶಿವಬಾಬಾ ಆತ್ಮಿಕ ತಂದೆ. ಸಂಗಮಯುಗದಲ್ಲಿ ಅಲೌಕಿಕ ತಂದೆ ಬ್ರಹ್ಮ ತಂದೆ ಇಬ್ಬರೊಟ್ಟಿಗಿದ್ದಾರೆ. ಬಾಪ್ ದಾದಾ, ಬಾಪ್ ಸೆ ದಾದಾ ದ್ವಾರ ವರ್ಷ ಮಿಲ್ತಾ ಹೇ. ತಂದೆಯಿಂದ ಬ್ರಹ್ಮನ ಮೂಲಕ ಆಸ್ತಿ ಸಿಗ್ತದೆ. ವರ್ಷ ಹೇ ಡಾಡೆ ಕಾ, ಗ್ರ್ಯಾಂಡ್ ಫಾದರ್ ಕಾ. ಆಸ್ತಿ ಅಜ್ಜನದ್ದು, ಶಿವಬಾಬನದ್ದು.
ಗ್ರ್ಯಾಂಡ್ ಫಾದರ್ ಶಿವಬಾಬಾ ಆಗಿದ್ದಾರೆ. ಸಬ್ ಆತ್ಮಾಯೇ ಬ್ರದರ್ಸ್ ಹೇ ತೋ ವರ್ಷಾ ಬಾಪ್ ಸೆ ಮಿಲ್ತಾ ಹೇ. ಎಲ್ಲ ಆತ್ಮಗಳು ಸಹೋದರಾತ್ಮಗಳಾಗಿದ್ದೀವಿ, ಆಸ್ತಿ ತಂದೆಯಿಂದ ಸಿಗ್ತದೆ. ಬಾಪ್ ಕಾತೆ ಹೇ ತುಮ್ ಆತ್ಮಾओं ಅಪ್ನಾ ಶರೀರ್ ಅಪ್ನಿ ಕರ್ಮೇಂದ್ರಿಯ ಹೇ. ತಂದೆ ಹೇಳ್ತಾರೆ, ಮಕ್ಕಳೇ ತಾವು ಆತ್ಮಗಳಿಗೆ ತಮ್ಮದೇ ಆಗಿರುವಂತಹ ಶರೀರ ಇದೆ, ಕರ್ಮೇಂದ್ರಿಯಗಳಿದೆ. ಮುझे ನಿರಾಕಾರ ಕಹತೆ ಹೇ ಜರೂರ್ ಮುझे ಶರೀರ ಚಾಹಿಯೇ. ನಾನು ಆತ್ಮ ನಿರಾಕಾರ ಆಗಿದ್ದೀನಿ, ಪರಮ ಆತ್ಮ ಆಗಿದ್ದೀನಿ. ನಾನು ನಿಮಗೆ ಜ್ಞಾನ ಹೇಳಬೇಕಂದ್ರೆ ಶರೀರ ಅವಶ್ಯವಾಗಿ ಬೇಕಾಗ್ತದಲ್ವ. ತಪ್ತೋ ಬಚ್ಚೋಂಕೋ ರಾಜಯೋಗ ಸಿಖಾವು ಅಥವಾ ಮನುಷ್ಯ ಸೇ ದೇವತಾ पतित से पावन बनने का मार्ग बताऊँ व मूत पलीती कपड़ा धोऊँ ज़रूर बड़ा धोबी होगा. ತಂದೆ ಮಕ್ಕಳಿಗೆ ರಾಜಯೋಗವನ್ನು ಕಲಿಸಬೇಕು, ಮಕ್ಕಳನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಬೇಕು, ಪತಿತೆಯಿಂದ ಪಾವನ ಮಾಡುವಂತಹ ಮಾರ್ಗವನ್ನು ತಿಳಿಸ್ಕೊಡ್ಬೇಕು, ಕೊಳಕಾಗಿರುವಂತಹ ಆತ್ಮರೂಪಿ ಬಟ್ಟೆಯನ್ನು ಸ್ವಚ್ಛ ಮಾಡಬೇಕು. ಇದೆಲ್ಲ ಕೆಲಸ ಮಾಡಬೇಕಂದ್ರೆ ಬಾಬನಿಗೆ ಶರೀರ ಬೇಕು. ಬಾಬಾ ದೊಡ್ಡ ದೋಬಿಯಾಗಿದ್ದಾರೆ. ಸಾರೆ ವಿಶ್ವ ಕಿ ಆತ್ಮಾಯೇ ಔರ್ ಶರೀರ ಧೋತಿ ಹೇ. ಸಂಪೂರ್ಣ ವಿಶ್ವದಲ್ಲಿರುವ ಎಲ್ಲ ಆತ್ಮಗಳು ಮತ್ತು ಶರೀರ ಎರಡರಲ್ಲಿರುವ ಪತಿತತನವನ್ನು ಬಾಬಾ ತೆಗೆದುಹಾಕ್ತಾರೆ. ಜ್ಞಾನ್ ಔರ್ ಯೋಗ ಸೆ ತುಮ್ಹಾರಿ ಆತ್ಮಾओं को ಧೋಯಾ ಜಾತಾ ಹೇ. ಅಲ್ಲಿ ಬಟ್ಟೆ ಚಲೋ ಕೊಳೆ ಆಗಿತ್ತಂತಂದರೆ ಸೋಪ್ ಯೂಸ್ ಮಾಡ್ತಾರೆ, ಸೋಪ್ ಪೌಡ್ರ್ ಯೂಸ್ ಮಾಡ್ತಾರೆ, ಆಲ ಯೂಸ್ ಮಾಡ್ತಾರೆ, ಏನೆಲ್ಲ ಯೂಸ್ ಮಾಡಿ ಒಟ್ಟು ಬಟ್ಟೆ ಸ್ವಚ್ಛ ಆಗಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ. ಇಲ್ಲಿ ಆತ್ಮಗಳಿಗೆ ಅಂಟ್ಕೊಂಡಿರುವಂತಹ ಪತಿತತನವನ್ನು, ಆತ್ಮನಿಗೆ ಅಂಟ್ಕೊಂಡಿರುವಂತಹ ಪಾಪವನ್ನು ದೂರ ಮಾಡಬೇಕಂದ್ರೆ ಬಾಬಾ ಜ್ಞಾನ ಮತ್ತು ಯೋಗವನ್ನು ಸಾಧನವನ್ನಾಗಿ ಮಾಡಿಕೊಂಡು ಆತ್ಮಗಳನ್ನು ಬಾಬಾ ಸ್ವಚ್ಛ ಮಾಡ್ತಾರೆ. आज तुम बच्चे आए हो, जानते हो हम ಶಿವ ಬಾಬಾ ಕೋ ಬದಾಯಿಯಾ ದೇನೆ ಆಯೇ ಹೇ. ನಾವಿವತ್ತು ಶಿವಜಯಂತಿ ಎಂದು ಬಾಬಾನ ಸಮ್ಮುಖದಲ್ಲಿ ಬಂದಿದ್ದೀವಿ. ನಮ್ಗೆ ಗೊತ್ತಿದೆ ನಾವು ಶಿವಬಾಬನಿಗೆ ಶುಭಾಶಯಗಳನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ಬಂದಿದ್ದೀವಿ. ಇದು 85ನೇ ಶಿವಜಯಂತಿ. ಬಾಪ್ ಫಿರ್ ಕಹತೆ ಹೇ ಕಿ ತುಮ್ ಜಿಸ್ಕೋ ಗ್ರೀಟಿಂಗ್ಸ್ ದೇತೆ ಹೋ वहाँ बाप भी तुम बच्चों को ग्रीटिंग्स देते हैं क्योंकि तुम बहुत सर्वोत्तम सौभाग्यशाली ಬ್ರಾಹ್ಮಣ್ ಕುಲಭೂಷಣ್ ಹೋ. ಬಾಬಾ ತಿಳಿಸ್ತಾರೆ, ತಾವು ಯಾರಿಗಾದರೂ ಹುಟ್ಟುಹಬ್ಬ ಇತ್ತಂದರೆ ಶುಭಾಶಯ ಹೇಳಿ ಗ್ರೀಟಿಂಗ್ಸನ್ನು ಕಳಿಸ್ತಿರಲ್ವ. ಇವತ್ತು ತಂದೆ ಮಕ್ಕಳಿಗೂ ಸಹಿತ ಶಿವಜಯಂತಿಯ ಗ್ರೀಟಿಂಗ್ಸನ್ನು ಕೊಡ್ತಾರೆ. ಯಾಕಂದರೆ ನಾವು ಮಕ್ಕಳು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರು. ದೇವತಾಯೇ ಇತನೇ ಉತ್ತಮ್ ನಹಿ ಹೇ ಜಿತನೇ ತುಮ್ ಹೋ. ಬಾಬಾ ಅಂತಾರೆ, ಮಕ್ಕಳೇ ನೀವು ದೇವತೆಗಳಿಗಿಂತಲೂ ಉತ್ತಮರಾಗಿದ್ದೀರಿ, ದೇವತೆಗಳಿಗಿಂತಲೂ ಶ್ರೇಷ್ಠ ಆಗಿದ್ದೀರಿ. ಯಾಕಂದರೆ ದೇವತೆಗಳ ಜೊತೆಗೆ ಪರಮಾತ್ಮ ಇರಂಗಿಲ್ಲ. ನಾವು ಮಕ್ಕಳ ಜೊತೆಗೆ ಪರಮಾತ್ಮ ಇದ್ದಾರೆ, ಶಿವ ಬಾಬಾ ಇದ್ದಾರೆ. ಬ್ರಾಹ್ಮಣ್ ದೇವತಾओं से ऊंच है, ऊंचते ऊंच है ಬಾಪ್. ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠರು. ಶ್ರೇಷ್ಠಾತಿ ಶ್ರೇಷ್ಠ ಶಿವ ಬಾಬಾ ಆಗಿದ್ದಾರೆ. ಫಿರ್ ವಹ ಆತೆ ಹೇ ಬ್ರಹ್ಮ ತನ್ಮೆ. ಶಿವಬಾಬಾ ಬ್ರಹ್ಮ ತನುವಿನಲ್ಲಿ ಬರ್ತಾರೆ. ಶಿವಬಾಬಾ ಯಾವಾಗ ಬ್ರಹ್ಮ ತನುವಿನಲ್ಲಿ ಪ್ರವೇಶ ಆದರೋ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಲೆಕ್ಕ ಹಾಕಿದರೆ ಇದು 85ನೇಯ ಶಿವಜಯಂತಿ. 1936-37ನೇ ಇಸ್ವಿಯಲ್ಲಿ ಶಿವಬಾಬಾ ಬ್ರಹ್ಮತನುವಿನಲ್ಲಿ ಪ್ರವೇಶ ಆಗಿ ಜ್ಞಾನ ತಿಳಿಸ್ಕೊಡ್ಲಿಕ್ಕೆ ಶುರು ಮಾಡಿದರು. ಅವತ್ತಿನಿಂದ ಬಾಪ್ ಕಾ ಬರ್ತ್ಡೇ ಸೋ ಬಚ್ಚೋಂ ಕಾ ಬರ್ತ್ಡೇ. ಉನ್ಕೆ ತುಮ್ ಬಚ್ಚೆ ಬಹುತ್ ಊಂಚೆ ತೇ ಊಂಚ್ ಬ್ರಾಹ್ಮಣ್ ಬಂತೆ ಹೋ. ಶಿವಬಾಬನಿಗೆ ಮಕ್ಕಳು ನಾವು ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣರಾಗಿದ್ದೀವಿ. ಬ್ರಾಹ್ಮಣೋं की है चोटी, उसके नीचे है देवताएं, सबसे ऊपर है ಬಾಬಾ. ಬಾಬಾ ತಿಳಿಸ್ತಾರೆ, ನಾವು ಶಿವಬಾಬನ ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣರು.
ಬ್ರಾಹ್ಮಣರಂದರೆ ಜುಟ್ಟಿಗೆ ಸಮಾನರು, ಅಂದರೆ ಜುಟ್ಟು ಮೇಲೆ ಇರ್ತದಲ್ವ ಹಾಗೆ ಸಮಾನರು, ಶ್ರೇಷ್ಠರು. ಬ್ರಾಹ್ಮಣರ ನಂತರ ಬರುವವರು ದೇವತೆಗಳು. ಶಿವ್ ಬಾಬಾ ಎಲ್ಲರಿಗಿಂತಲೂ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. बाबा ने तुम बच्चों को ब्राह्मण ब्राह्मणिया बनाया है ಸ್ವರ್ಗ ಕಾ ವರ್ಸಾ ದೇನೆ. ತಂದೆ, ನಾವು ಮಕ್ಕಳನ್ನು ಬ್ರಾಹ್ಮಣ ಬ್ರಾಹ್ಮಣಿಯರನ್ನಾಗಿ ಮಾಡಿದರೆ ಸ್ವರ್ಗದ ಆಸ್ತಿಯನ್ನು ಕೊಡಲಿಕ್ಕೋಸ್ಕರ. इन लक्ष्मी नारायण के देखो कितने मंदिर बनाए हैं, माता टेकते हैं. भारतवासियों को यह तो मालूम होना चाहिए कि यह भी मनुष्य है. ಲಕ್ಷ್ಮೀ ನಾರಾಯಣರದ್ದು ಎಷ್ಟೆಲ್ಲ ಮಂದಿರಗಳನ್ನು ಕಟ್ಟಿಸಿದ್ದಾರೆ, ನಮಸ್ಕಾರ ಮಾಡ್ತಾರೆ, ಕಾಲಿಗಡ್ಡ ಬೀಳ್ತಾರೆ. ಭಾರತವಾಸಿಗಳಿಗೆ ಗೊತ್ತೇ ಇಲ್ಲ ಇವರು ಸಹಿತ ಮನುಷ್ಯರೇ ಅಂತ. ಲಕ್ಷ್ಮೀ ನಾರಾಯಣ್ ದೋನೋ ಅಲಗ್ ಅಲಗ್ है. यह तो एक मनुष्य के दोनों नाम रखे हैं. ಲಕ್ಷ್ಮಿ ಬೇರೆ, ನಾರಾಯಣ ಬೇರೆ, ಇಬ್ಬರು ಬೇರೆ ಬೇರೆ ಆಗಿದ್ದಾರೆ. ಆದರೆ ಇಲ್ಲಿ ಒಬ್ಬ ಮನುಷ್ಯನಿಗೆ ಎರಡೂ ಒಟ್ಟು ಮಾಡಿ ಸೇರಿಸಿ ಹೆಸರಿಟ್ಬಿಡ್ತಾರೆ. ಕೆಲವ್ರದ್ದು ಹೆಸರಿರ್ತದೆ ಲಕ್ಷ್ಮೀನಾರಾಯಣ್ ಅಂತ, ಅವ್ರ ಹೆಸರೇ ಲಕ್ಷ್ಮೀನಾರಾಯಣ್ ಅಂತ. ಆದರೆ ಬಾಬಾ ಹೇಳ್ತಾರೆ ಲಕ್ಷ್ಮಿ ಬೇರೆ, ನಾರಾಯಣ ಬೇರೆ. एक का नाम लक्ष्मी नारायण अर्थात अपने को विष्णु चतुर्भुज कहते हैं. ಲಕ್ಷ್ಮೀ ನಾರಾಯಣರ ಕಂಬೈಂಡ್ ಸ್ವರೂಪ ವಿಷ್ಣು. ಒಬ್ಬರಿಗೇ ಎರಡೂ ಹೆಸರನ್ನು ಇಟ್ಕೊಂಡ್ರೆ ವಿಷ್ಣು ಚತುರ್ಭುಜ ಅಂತ ಹೇಳಬೇಕಾಗ್ತದಲ್ವ. ಲಕ್ಷ್ಮೀ ನಾರಾಯಣ್ ಅಥವಾ ರಾಧೆ ಕೃಷ್ಣ ಕಾ ನಾಮ್ ರಖಾಯಾ ಹೇ तो ಚತುರ್ಭುಜ हो गया ना. ಲಕ್ಷ್ಮೀ ನಾರಾಯಣ ಅಥವಾ ರಾಧೆ ಕೃಷ್ಣ ಹೆಸರು ಎರಡೂ ಒಟ್ಟೊಟ್ಟಿಗೆ ಇಟ್ಕೊಳ್ತಾರಂದರೆ, ಕೆಲವರು ಈ ರೀತಿ ಹೆಸರು ಇಟ್ಕೊಂಡಿರ್ತಾರೆ ರಾಧಾಕೃಷ್ಣ, ಅವ್ರ ಹೆಸರೇ ಎರಡೂ ಒಟ್ಟು ಸೇರಿಸಿ ಇಟ್ಕೊಂಡಿರ್ತಾರೆ. ರಾಧೆ ಕೃಷ್ಣ ಅಥವಾ ಲಕ್ಷ್ಮೀ ನಾರಾಯಣ ಎರಡು ಒಟ್ಟಿಗಿದೆ ಅಂದರೆ ಚತುರ್ಭುಜ ಆಯ್ತಲ್ವ. ವಿಷ್ಣುತಃ ಸೂಕ್ಷ್ಮವತನಕ ಏಮ್ ಆಬ್ಜೆಕ್ಟ್. ಆದರೆ ವಿಷ್ಣು ಸೂಕ್ಷ್ಮವತನದ ಏಮ್ ಆ್ಯಂಡ್ ಆಬ್ಜೆಕ್ಟ್. ತುಮ್ ಇಸ್ ವಿಷ್ಣುಪುರಿಗೆ ಮಾಲೀಕ್ ಬನೆಂಗೆ. ನೀವು ಮಕ್ಕಳೀಗ ವಿಷ್ಣುಪುರಿಗೆ ಮಾಲೀಕರು ಆಗ್ತಾ ಇದ್ದೀರಿ. ಯಹ ಲಕ್ಷ್ಮೀ ನಾರಾಯಣ್ ವಿಷ್ಣುಪುರಿಗೆ ಮಾಲೀಕ ಹೇನ. ಲಕ್ಷ್ಮೀ ನಾರಾಯಣರು ವಿಷ್ಣುಪುರಿಗೆ ಮಾಲೀಕರಲ್ವ. ವಿಷ್ಣು ಕಿ ಹೇ ಚಾರ್ ಭುಜ, ದೋ ಲಕ್ಷ್ಮಿ ಕಿ, ದೋ ನಾರಾಯಣ್ ಕಿ. ವಿಷ್ಣುವಿಗೆ ಚತುರ್ಭುಜ ತೋರಿಸ್ತಾರೆ, 4 ಭುಜ ಅಂದರೆ ಅರ್ಥ ಲಕ್ಷ್ಮಿ ಮತ್ತು ನಾರಾಯಣನ ಕಂಬೈಂಡ್ ಸ್ವರೂಪ. 2 ಭುಜ ಲಕ್ಷ್ಮಿಯದ್ದು, 2 ಭುಜ ನಾರಾಯಣನದ್ದು. ತುಮ್ ಕಹೆಂಗೆ ಹಮ್ ವಿಷ್ಣುಪುರಿಗೆ ಮಾಲಿಕ್ ಬನ್ ರಹೆ ಹೇ. ತಾವು ಮಕ್ಕಳಿಗೆ ಗೊತ್ತಿದೆ ನಾವೀಗ ವಿಷ್ಣುಪುರಿಗೆ ಮಾಲೀಕರು ಆಗ್ತಾ ಇದ್ದೀವಿ. ಅಚ್ಚ, ಬಾಪ್ ಕಿ ಮಹಿಮಾ ಕಾ ಗೀತ್ ಸುನಾವೋ. ಆಯಿತು, ತಂದೆಯ ಮಹಿಮೆಯ ಗೀತೆಯನ್ನು ತಿಳಿಸ್ಕೊಡ್ರಿ. ಸಾರಿ ದುನಿಯಾ ಮೇ ಶುರು ಸೆ ಲೇಕರ್ ಅಬ್ ತಕ್ ಕೋಯಿ ಕಿ ಬಿ ಇತ್ನಿ ಮಹಿಮಾ ನಹಿ ಹೇ ಸಿವಾಯ್ ಬಾಪ್ ಕೆ. ಇಡೀ ಜಗತ್ತಿನಲ್ಲಿ ಶುರುವಿನಿಂದ ಹಿಡಿದು ಇಲ್ಲಿಯ ತನಕ ಶಿವಬಾಬನನ್ನು ಬಿಟ್ಟು ಬೇರೆ ಯಾರ್ದೂ ಇಷ್ಟೆಲ್ಲ ಮಹಿಮೆ ಇಲ್ಲ. ನಂಬರ್ ವಾರ್ ತೋ ಹೇ ಹಿ, ನಂಬರ್ ವಾರ್ ಅಂತೂ ಇದ್ದೇ ಇದೆ. सबसे ज़्यादा सर्वोत्तम महिमा है ऊंच ते ऊंच परमपिता परमात्मा की जिसके तुम सब बच्चे हो. ಎಲ್ಲರಿಗಿಂತ ಹೆಚ್ಚು ಸರ್ವೋತ್ತಮ ಮಹಿಮೆ ಇರುವುದೇ ಶ್ರೇಷ್ಠಾತಿಶ್ರೇಷ್ಠ ಪರಂಪಿತ ಪರಮಾತ್ಮನದ್ದು. ಆ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ. कहते हो हम ईश्वरीय संतान हैं. ईश्वर तो स्वर्ग रचता है, फिर तुम नरक में क्यों पड़े हो. ईश्वर का यह जन्म है. क्रिश्चियन कहेंगे हम क्राइस्त के हैं. यही भारतवासियों को भूल गया है कि हम परमपिता परमात्मा शिव के डायरेक्ಟ್ बच्चे हैं. ಹೇಳ್ತಾರೆ ಈಶ್ವರ ಸ್ವರ್ಗವನ್ನು ರಚಿಸ್ತಾನೆ, ನೀವು ಈಶ್ವರನ ಸಂತಾನರಂದರೆ ನರಕದಲ್ಲಿ ಯಾಕಿದ್ದೀರಿ. ಈಶ್ವರನದ್ದು ಇಲ್ಲಿಯೇ ಜನ್ಮ ಆಗ್ತದೆ. ಈಶ್ವರನದ್ದು ದಿವ್ಯ ಅಲೌಕಿಕ ಜನ್ಮ. ಕ್ರಿಶ್ಚಿಯನ್ರು ಹೇಳ್ತಾರೆ ನಾವು ಕ್ರೈಸ್ತನವರಾಗಿದ್ದೇವೆ. ಭಾರತವಾಸಿಗಳು ಮರೆತುಬಿಟ್ಟಿದ್ದಾರೆ ನಾವು ಪರಂಪಿತ ಪರಮಾತ್ಮ ಶಿವನ ಡೈರೆಕ್ಟ್ ಮಕ್ಕಳಾಗಿದ್ದೇವೆ ಅನ್ನೋದನ್ನು. ಬಾಪ್ ಯಹ ಆತೆ ಹೇ ಬಚ್ಚೋಂ ಕೋ ಅಪ್ನಾ ಬನಾಯೆ ಫಿರ್ ರಾಜ್ಯ ಭಾಗ್ಯ ದೇನೆ. ತಂದೆ ಬಂದಿದ್ದಾರೆ ಮತ್ತೆ ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ನೀಡಲಿಕ್ಕೋಸ್ಕರ. ಆಜ್ ಬಾಬಾ ಅಚ್ಚಿ ರೀತಿ ಸಮझाते हैं
ಕ್ಯೂಂಕಿ ನಯೇ ಭಿ ಬಹುತ್ ಹೈ. ಬಾಬಾ ಇವತ್ತು ಒಳ್ಳೆ ರೀತಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸ್ಕೊಡ್ತಿದ್ದಾರೆ. ಯಾಕಂದರೆ ಬಹಳಷ್ಟು ಜನ ಮಕ್ಕಳು ಹೊಸಬರಿದ್ದಾರೆ. ಇನ್ಹೋಂ ಕೆ ಲಿಯೇ ಸಮझना ಮುಷ್ಕಿಲ್ ಹೈ. ಮಕ್ಕಳು ಹೊಸದಾಗಿ ಬಂದಿರುವ ಕಾರಣದಿಂದ ಪೂರ್ಣ ರೂಪದಲ್ಲಿ ಒಂದೇ ಸರಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಪರಿಶ್ರಮ ಅನ್ನಿಸ್ತದೆ. ಹಾಂ, ಫಿರ್ ಭಿ ಸ್ವರ್ಗವಾಸಿ ಬಂತೆ ಹೇ. ನನ್ನ ಮಕ್ಕಳಾಗಿದ್ದಾರೆ ಅಂದಮೇಲೆ ಸ್ವರ್ಗವಾಸಿಗಳಂತೂ ಆಗಿಯೇ ಆಗ್ತಾರೆ. ಸ್ವರ್ಗ ಮೇ ಸೂರ್ಯವಂಶಿ ರಾಜಾ ರಾಣಿ ಭಿ ಹೈ, ದಾಸ್ ದಾಸಿಯಾ ಭಿ ಹೈ, ಪ್ರಜಾ ಭಿ ಹೋತಿ ಹೈ. ಸ್ವರ್ಗದಲ್ಲಿ ಸೂರ್ಯವಂಶಿ ರಾಜ, ರಾಣಿ, ದಾಸ, ದಾಸಿಯರು, ಪ್ರಜೆಗಳು ಸಹಿತ ಇರ್ತಾರೆ. ಉನ್ಮೆ ಕೋಯಿ ಗರೀಬ್, ಕೋಯಿ ಸಾಹುಕಾರ ಹೋತೆ ಹೈ, ಉನ್ಕಿ ಭಿ ದಾಸ್ ದಾಸಿಯಾ ಹೋತಿ ಹೈ. ಸಾರಿ ರಾಜಧಾನಿ ಯಹ ಸ್ಥಾಪನ್ ಹೋ ರಹಿ ಹೈ. ಆ ಎಲ್ಲ ರಾಜಧಾನಿಯಲ್ಲಿ ಬಡವರು ಇರ್ತಾರೆ, ಸಾಹುಕಾರರು ಇರ್ತಾರೆ, ಅವರಿಗೂ ದಾಸದಾಸಿಯರು ಇರ್ತಾರೆ. ಸಂಪೂರ್ಣ ರಾಜಧಾನಿ ಈಗ ಇಲ್ಲಿ ಸ್ಥಾಪನೆ ಆಗ್ತಾ ಇದೆ. ಯಹ ತೋ ಔರ್ ಕೋಯಿ ಕೋ ಮಾಲೂಮ್ ನಹಿ ಹೈ. ಇದು ಬೇರೆ ಯಾರಿಗೂ ಗೊತ್ತಿಲ್ಲ. ಸಬ್ಕಿ ಆತ್ಮ ತಮೋ ಪ್ರಧಾನ್ ಹೈ. ಜ್ಞಾನ್ ಕಾ ತೀಸರಾ ನೇತ್ರ ಕೋಯಿ ಕೋ ಹೈ ನಹಿ. ಎಲ್ಲರ ಆತ್ಮ ತಮೋ ಪ್ರಧಾನ ಆಗಿದೆ. ಜ್ಞಾನದ ಮೂರನೆಯ ನೇತ್ರ ಯಾರ ಹತ್ರನೂ ಇಲ್ಲ. ಅಭಿ ಬಾಪ್ ಕಿ ಮಹಿಮಾ ಸುನಿ, ವಹ ಹೇ ಸಬ್ಕಾ ಬಾಪ್. ಬಾಬನ ಮಹಿಮೆಯ ಹಾಡನ್ನು ಹಾಕಲಾಯಿತು. ಬಾಬಾ ಅಂತಾರೆ, ಮಕ್ಕಳೇ ನೀವು ತಂದೆಯ ಮಹಿಮೆಯನ್ನು ಕೇಳಿದ್ರಿ. ಶಿವಬಾಬಾ ಎಲ್ರಿಗೂ ತಂದೆ ಆಗಿದ್ದಾರೆ. ಭಗವಾನ್ ಕೋ ಬಾಪ್ ಕಹತೆ ಹೇ, ಬೇಹದ್ ಕಾ ಸುಖ ದೇನೆ ವಾಲಾ ಪಿತಾ. ಯಹಿ ಭಾರತ್ ಹೇ जिसमें बेहद का सुख था. लक्ष्मी नारायण का राज्य था. यह लक्ष्मी नारायण छोटेपन में राधे कृष्ण है. फिर स्वयंवर बाद लक्ष्मी नारायण नाम पड़ता है. ಭಗವಂತನಿಗೆ ತಂದೆ ಅಂತ ಹೇಳಲಾಗ್ತದೆ. ಯಾಕಂದರೆ ತಂದೆ ಬೇಹದ್ದಿನ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ. ಭಾರತದಲ್ಲಿಯೇ ಬೇಹದ್ದಿನ ಸುಖ ಇತ್ತು. ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಲಕ್ಷ್ಮೀನಾರಾಯಣರೇ ಸಣ್ಣ ವಯಸ್ಸಿನಲ್ಲಿ ರಾಧೆ ಕೃಷ್ಣ ಆಗಿದ್ದರು. ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಎಂದು ಹೆಸರು ಬಂತು. ಇಸ್ ಭಾರತ್ ಮೇ 5000 ವರ್ಷ ಪಹಲೆ ದೇವತಾओं का राज्य था. ಭಾರತದಲ್ಲಿ 5000 ವರ್ಷಕ್ಕೆ ಮೊದಲು ದೇವತೆಗಳ ರಾಜ್ಯ ಇತ್ತು. ಸಿವಾಯ್ ಲಕ್ಷ್ಮೀನಾರಾಯಣ ಕೆ ಕೋಯಿ ಕಾ ರಾಜ್ಯ ನಹಿ ಥಾ, ಕೋಯಿ ಖಂಡ್ ನಹಿ. ಲಕ್ಷ್ಮೀನಾರಾಯಣರ ವಿನಃ ಬೇರೆ ಯಾರ ರಾಜ್ಯವೂ ಇರಲಿಲ್ಲ, ಬೇರೆ ಯಾವ ಖಂಡವೂ ಇರಲಿಲ್ಲ. तो अब भारतवासियों को भी ज़रूर मालूम होना चाहिए कि लक्ष्मी नारायण ने आगे जन्म में कौन से कर्म किए. ಭಾರತವಾಸಿಗಳಿಗೆ ಗೊತ್ತಾಗಬೇಕು, ಲಕ್ಷ್ಮೀನಾರಾಯಣರು ಹಿಂದಿನ ಜನ್ಮದಲ್ಲಿ ಯಾವ ಶ್ರೇಷ್ಠ ಕರ್ಮವನ್ನು ಮಾಡಿರುವ ಕಾರಣ ಈ ಪದವಿಯನ್ನು ಪಡ್ಕೊಂಡ್ರು. ಜೈಸೆ ಕಹೆಂಗೆ ಬಿಡ್ಲಾ ನೆ ಕೌನ್ ಸೆ ಕರ್ಮ ಕಿಯೆ ಜೋ ಇತ್ನಾ ಧನ್ವಾನ್ ಬನ. ಟಾಟಾ ಬಿರ್ಲಾ ಅವರು ಅವರಿಗೆ ಹೇಳ್ತಾರೆ, ಅವರು ಯಾವ ಶ್ರೇಷ್ಠ ಕರ್ಮವನ್ನು ಮಾಡಿರೋ ಕಾರಣದಿಂದ ಇಷ್ಟು ಸಿರಿವಂತರಾಗಿದ್ದಾರೆ ಅಂತ. ಹಾಗಾದರೆ ಜರೂರ್ ಕಹೆಂಗೆ ಅಗಲೆ ಜನ್ಮೆ ದಾನ್ ಪುಣ್ಯ ಕಿಯಾ ಹೋಗ. ಯಾರಾದರೂ ಭಾಳ ದೊಡ್ಡ ಸಿರಿವಂತ ಕುಟುಂಬದಲ್ಲಿ ಜನ್ಮ ತಗೊಂಡ್ರೆ ಹಿಂದಿನ ಜನ್ಮದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿರಬೇಕು, ಪುಣ್ಯ ಕೆಲಸ ಮಾಡಿರಬೇಕು, ದಾನ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. कोई के पास बहुत धन है, कोई को खाने के लिए नहीं मिलता, क्योंकि कर्म ऐसे किए हैं. ನಾವೇ ನೋಡ್ತಾ ಇದ್ದೀವಿ, ಈ ಜಗತ್ತಿನಲ್ಲಿ ಕೆಲವರ ಹತ್ರ ಬಹಳಷ್ಟು ಹಣ ಇದೆ, ಕೆಲವರ ಹತ್ರ ಊಟ ಮಾಡಲಿಕ್ಕೂ ಸಹಿತ ಅನ್ನ ಇಲ್ಲ. ಯಾಕಂದರೆ ಅವರು ಮಾಡಿರುವಂತಹ ಕರ್ಮ ಆ ರೀತಿ ಇದೆ. ಕರ್ಮೋಂಕೋ ತೋ ಮಾನ್ತೆ ಹೋ, ಕರ್ಮ ಅಕರ್ಮ ವಿಕರ್ಮ ಕಿ ಗತಿ ಗೀತಾಕ್ಕೆ ಭಗವಾನ್ನೇ ಸುನಾಯಿ ಹೇ. ಕರ್ಮವನ್ನಂತೂ ಎಲ್ಲರೂ ಒಪ್ತಾರೆ, ಹೇಳ್ತೀವಲ್ವ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿ ಬಂದಿದ್ನೋ ಏನೋ ಅಂತ. ಹಾಗೆ ನಾವು ಮಾಡಿರುವಂತಹ ಶ್ರೇಷ್ಠ ಕರ್ಮಕ್ಕೆ ಪ್ರತಿಫಲವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ತೀವಿ. ಪಾಪಕರ್ಮಕ್ಕನುಗುಣವಾಗಿ ಕಷ್ಟ ದುಃಖ ನೋವು ತೊಂದರೆಗಳನ್ನು ಅನುಭವ ಮಾಡ್ತೀವಿ. ಆ ಒಂದು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಗೀತೆಯ ಭಗವಂತನೇ ತಿಳಿಸ್ಕೊಟ್ಟಿದ್ದಾರೆ. ಜಿಸ್ಕಿ ಮಹಿಮಾ ಸುನಿ, ಆ ತಂದೆಯ ಮಹಿಮೆಯನ್ನು ನಾವು ಕೇಳಿದ್ವಿ.
शिव भगवान है एक, मनुष्य को भगवान नहीं कहा जाता. ಶಿವ ಭಗವಂತ ಒಬ್ಬರೇ ಆಗಿದ್ದಾರೆ, ಮನುಷ್ಯರಿಗೆ ಭಗವಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೇಳುವಾಗ ನಾವು ಹೇಳ್ತೀವಿ ಭಗವಂತ, ಪರಮಾತ್ಮ. ಭಗವಂತಗಳು ಅಂತ ನಾವೆಲ್ಲಿಯೂ ಹೇಳೋದಿಲ್ಲ, ಪರಮಾತ್ಮಗಳು ಅಂತ ನಾವೆಲ್ಲಿಯೂ ಹೇಳೋದಿಲ್ಲ. ಅಂದರೆ ಸಿಂಗ್ಯುಲರ್, ಅವನು ಒಬ್ಬನೇ ಆಗಿದ್ದಾನೆ. ದೇವಾನುದೇವತೆಗಳು ಅಂತ ಹೇಳ್ತೀವಿ, ಅವರು ಬಹಳ ಜನ ಇದ್ದಾರೆ. ರಾಮ, ಕೃಷ್ಣ, ಲಕ್ಷ್ಮೀ, ನಾರಾಯಣ, ರಾಧೆ ಇವರೆಲ್ಲ ದೇವಾನುದೇವತೆಗಳು. ಆದರೆ ಪರಮಾತ್ಮ ಅವನು ಒಬ್ಬನೇ ಆಗಿದ್ದಾನೆ. ದೇಹಧಾರಿ ಮನುಷ್ಯರಿಗೆ ಪರಮಾತ್ಮ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಶಿವ ಭಗವಾನ್ ಹೇ ಏಕ್, ಶಿವ ಪರಮಾತ್ಮ ಅವನೊಬ್ಬನೇ ಆಗಿದ್ದಾನೆ. ಅಬ್ ಬಾಪ್ ಕಹಾ ಆಯಾ ಹೇ, ಸಮझाते हैं सामने महाभारत लड़ाई खड़ी है तो मीठे मीठे बाबा समझाते हैं इनको दुख में सब याद करते हैं, दुख में सिमरण सब करे सुख में करे न कोई. ಶಿವ ಬಾಬಾ ಕೋ ದುಃಖ ಮೇ ಸಬ್ ಯಾದ್ ಕರ್ತೆ ಹೇ. ತಂದೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಮಹಾಭಾರತ ಯುದ್ಧ ಸಮ್ಮುಖದಲ್ಲಿದೆ. ಮಧುರಾತಿ ಮಧುರ ತಂದೆ ತಿಳಿಸ್ಕೊಡ್ತಾರೆ, ದುಃಖದಲ್ಲಿ ಎಲ್ಲರೂ ನನ್ನನ್ನು ನೆನಪು ಮಾಡಿದ್ರು, ಸುಖದಲ್ಲಿ ಯಾರೂ ನನ್ನನ್ನು ನೆನಪು ಮಾಡಲಿಲ್ಲ. ಅದಕ್ಕೆ ಹೇಳ್ತಾರೆ, ದುಃಖದಲ್ಲಿ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡ್ತಾರೆ, ಕೂಗ್ತಾರೆ, ಕರೀತಾರೆ, ಆರಾಧನೆ ಮಾಡ್ತಾರೆ. ಸುಖ ಇದ್ದಾಗ ನೆನಪೇ ಮಾಡೋದಿಲ್ಲ. ಸುಖ ಮೇ ಕೋಯಿ ನಹಿ ಕರ್ತಾ, ಸ್ವರ್ಗ ಮೇ ತೋ ದುಃಖ ನಹಿ ತಾ. ಸ್ವರ್ಗದಲ್ಲಿ ದುಃಖ ಇಲ್ಲದೇ ಇರುವ ಕಾರಣ, ಬಹಳಷ್ಟು ಸುಖ ಇರುವ ಕಾರಣ ಶುಭಾಬನನ್ನು ನೆನಪೇ ಮಾಡಲಿಲ್ಲ. ನೋಡಿದರೆ ಆ ಸುಖದ ಆಸ್ತಿ ಕೊಟ್ಟಿದ್ದೇ ಶುಭಾಬಾ, ಆದರೆ ಶುಭಾಬನನ್ನೇ ಮರೆತುಬಿಟ್ವಿ. ವಹ ಬಾಪ್ ಕಾ ಪಾಯ ಹುವಾ ವರ್ಸಾತ, ಆ ಸುಖದ ಆಸ್ತಿ ಸಿಕ್ಕಿದ್ದೇ ತಂದೆಯಿಂದ. 5000 ವರ್ಷದ ಮೊದಲು ಯಾವಾಗ ಶುಭಾಬ ಬಂದಿದ್ರೋ ಆಗ ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ಹೋಗಿದ್ರು. ಅಬ್ ನರಕ ಹೇ, ಈಗ ನರಕ ಇದೆ. ಬಾಪ್ ಆಯೇ ಹೇ ಸ್ವರ್ಗ ಬನಾನೆ, ತಂದೆ ಬಂದಿದ್ದಾರೆ ಮತ್ತೆ ಈ ನರಕವನ್ನು ಸ್ವರ್ಗವನ್ನಾಗಿ ಪರಿವರ್ತನೆ ಮಾಡಲು. ದುನಿಯಾ ಕೋ ತೋ ಪತಾ ಹಿ ನಹಿ, ಕಹತೆ ಹೇ ಹಮ್ ಸಬ್ ಅಂದೇ ಹೇ. ಜಗತ್ನಲ್ಲಿರೋರಿಗೆ ಇದ್ಯಾವುದೂ ಸಹಿತ ಗೊತ್ತೇ ಇಲ್ಲ. ಹೇಳ್ತಾರೆ, ನಾವೆಲ್ಲ ಈಗ ಕುರುಡರಾಗಿದ್ದೀವಿ. ಅಂಧೋಂ ಕಿ ಲಾಟಿ ಆಪ್ ಪ್ರಭು ಆವೋ ಆಕರ್ ಆಂಕೆ ಪ್ರಧಾನ ಕರು. ಅಂಧರಿಗೆ ಊರುಗೋಲಾಗಿರುವ ಪ್ರಭು ನೀನು ಬಾ, ಬಂದು ನಮಗೆ ನೇತ್ರವನ್ನು ಪ್ರದಾನ ಮಾಡು ಅಂತ ಹೇಳ್ತಾರೆ. ಹಾಗಾದರೆ ಕಣ್ಣಿಲ್ವ ಮನುಷ್ಯರಿಗೆ? ಸ್ಥೂಲವಾಗಿರುವ ಚರ್ಮಚಕ್ಷು ಎಲ್ರಿಗೂ ಇದೆ, ಆದರೆ ಜ್ಞಾನದ 3ನೆಯ ನೇತ್ರ, ಅರಿವಿನ ನೇತ್ರ, ತಂದೆಯನ್ನು ನೋಡುವಂತಹ ನೇತ್ರ ಯಾರಿಗೂ ಇಲ್ಲ. ಅದನ್ನು ಶಿವಬಾಬನೇ ಕೊಡ್ತಾರೆ. ತುಮ್ ಬಚ್ಚೋಂ ಕೋ ಜ್ಞಾನ ಕಾ ತೀಸರಾ ನೇತ್ರ ಮಿಲಾ ಹೇ. ನಾವು ಮಕ್ಕಳಿಗೀಗ ತಂದೆಯಿಂದ ಜ್ಞಾನದ 3ನೆಯ ನೇತ್ರ ಸಿಕ್ಕಿದೆ. ಜಹ ಹಮ್ ಆತ್ಮಾಯೇ ರಹತಿ ಹೇ ವಹ ಹೇ ಶಾಂತಿಧಾಮ್. ನಾವು ಆತ್ಮಗಳ ನಿವಾಸ ಸ್ಥಾನ ಆಗಿದೆ ಶಾಂತಿಧಾಮ. ಬಾಪ್ ಬಿ ವಹ ರಹತೆ ಹೇ, ತುಮ್ ಆತ್ಮಾಯೇ ಔರ್ ಹಮ್ ರಹತೆ ಹೇ. ತಂದೆಯೂ ಸಹಿತ ಅಲ್ಲೇ ಇರ್ತಾರೆ. ನಾವು ಆತ್ಮಗಳು ಮತ್ತು ತಂದೆ, ಅಪ್ಪ ಮತ್ತು ಮಕ್ಕಳು ಇಬ್ಬರದ್ದು ಒಂದೇ ಮನೆ, ಶಾಂತಿಧಾಮ, ಪರಂಧಾಮ. ಇನ್ಕಿ ಆತ್ಮಾ ಕೋ ಕಹತೆ ಹೇ ಮೇ ತುಮ್ ಸಬ್ ಆತ್ಮಾओं का ಬಾಪ್ ವಹ ರಹತಾ ಹೂಂ. ನಾವೆಲ್ಲ ಆತ್ಮಗಳಿಗೆ ತಂದೆ ಹೇಳ್ತಾರೆ, ನಾನು ನೀವೆಲ್ಲ ಆತ್ಮಗಳಿಗೆ ತಂದೆ, ನನ್ನ ಮನೆ ಶಾಂತಿಧಾಮ ಆಗಿದೆ. ತುಮ್ ಪುನರ್ಜನ್ಮ ಕಾ ಪಾರ್ಟ್ ಬಚಾತೆ ಹೋ, ಮೇ ನಹಿ ಬಚಾತಾ ಹೂಂ. ತಾವೆಲ್ಲ ಆತ್ಮಗಳು ಪುನರ್ಜನ್ಮದಲ್ಲಿ ಪಾತ್ರ ಮಾಡ್ತಾ ಬಂದ್ರಿ, ನಾನು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ತುಮ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೋ, ಮೇ ನಹಿ ಬಂತಾ ಹೂಂ. ತಾವು ವಿಶ್ವಕ್ಕೆ ಮಾಲೀಕರಾಗ್ತೀರಿ, ನಾನು ಆಗುವುದಿಲ್ಲ. ತುಮ್ಕೋ 84 ಜನ್ಮ ಲೇನೆ ಪಡ್ತೆ. ನೀವು 84 ಜನ್ಮ ತಗೊಳ್ತೀರಿ, ನಾನು ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ನೋಡಿ, ಬಾಬಾ ನಾವು ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ, ಆದರೆ ತಾನು ಮಾತ್ರ ಸ್ವರ್ಗದ ಸುಖದ ಅನುಭವ ಮಾಡಲಿಕ್ಕೆ ಬರೋದೇ ಇಲ್ಲ. ಬಾಬಾ ಎಷ್ಟು ನಿಸ್ವಾರ್ಥ ಸೇವಾದಾರಿ ಇದ್ದಾರೆ. ತುಮ್ಕೋ ಸಮझाया था कि हे बच्चे तुम अपने जन्मों को नहीं जानते हो, 84 लाख जन्म कहते हैं, यह झूठी बात है. ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿಲ್ಲ. 84 ಲಕ್ಷ ಜನ್ಮ ಅಂತ ಹೇಳುವುದು ಸುಳ್ಳು ಮಾತಾಗಿದೆ.
मैं ज्ञान का सागर पतित पावन हूँ, मैं आता तब हूँ जब सब पतित है. ನಾನು ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದೀನಿ. ನಾನು ಯಾವಾಗ ಎಲ್ಲರೂ ಪತಿತ ಆಗಿಬಿಡ್ತಾರೋ ಆವಾಗ ಈ ಜಗತ್ತಿಗೆ ಬರ್ತೀನಿ. ತಭಿ ಆಕರ್ ಸೃಷ್ಟಿಗೆ ಆದಿ ಮಧ್ಯ ಅಂತ್ಯ ಕಾ ರಾಜ್ ಸಮझाए ತ್ರಿಕಾಲದರ್ಶಿ ಬನಾತಾ ಹೂಂ. ನಾನು ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತೀನಿ. ಬಹುತ್ ಪೂछते हैं पहले पहले मनुष्य कैसे रचे, भगवान ने सृष्टि कैसी रची. एक शास्त्र में भी दिखाते हैं प्रलय हुई, फिर सागर में पीपल के पत्ते पर बच्चा कृष्ण आया. बाप कहते हैं ऐसी कोई बात नहीं, यह बेहद का ड्रामा है. दिन है सतयुग त्रेता, रात है ದ್ವಾಪರ ಕಲಿಯುಗ. ಬಹಳ ಜನ ಕೇಳುತ್ತಾರೆ, ಮನುಷ್ಯರನ್ನ ರಚಿಸಿದವರು ಯಾರು, ಭಗವಂತ ಸೃಷ್ಟಿಯನ್ನು ಹೆಂಗೆ ರಚಿಸ್ತಾ. ಒಂದು ಶಾಸ್ತ್ರದಲ್ಲಿಯೂ ಸಹಿತ ಈ ರೀತಿ ಬರೆದಿದ್ದಾರೆ. ಪ್ರಳಯ ಆಯಿತು, ಪ್ರಳಯ ಆದ ಮೇಲೆ ಸಾಗರದ ಮೇಲೆ ಆಲದ ಎಲೆಯ ಮೇಲೆ ಕೃಷ್ಣ ಸಣ್ಣ ಮಗುವಾಗಿ ತೇಲ್ತಾ ಬಂದ ಅಂತ. ನೀವೇ ವಿಚಾರ ಮಾಡಿ, ಎಲೆಯ ಮೇಲೆ ಮಗುವನ್ನು ಮಲಗಿಸಿದರೆ ನೀರಿನಲ್ಲಿ ತೇಲಲಿಕ್ಕೆ ಸಾಧ್ಯ ಇದೆನಾ? ಬಾಬಾ ಹೇಳ್ತಾರೆ, ऐसी कोई बात नहीं, ಈ ರೀತಿಯ ಮಾತಿಲ್ಲ. ಇದು ಬೇಹದ್ದಿನ ನಾಟಕ. ಸತ್ಯುಗ ತ್ರೇತಾಯುಗ ದಿನ ಆಗಿದೆ, ದ್ವಾಪರ ಮತ್ತು ಕಲಿಯುಗ ರಾತ್ರಿ ಆಗಿದೆ. ಬಚ್ಚೆ ಬಾಪ್ಕೋ ಬದಾಯ ದೇತೆ ಹೇ. ಬನ್ನಿ, ಫಸ್ಟ್ ಪಾಯಿಂಟ್ ಬಾಬಾ ಹೇಳಿದರು, ಇವತ್ತು ಶಿವ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಬಂದಿದ್ದೀರಿ. ಮಧುರ ಮಕ್ಕಳೇ ನೆನಪು ಮಾಡ್ಕೊಳ್ಳಿ, ಬಾಬಾ ಹೇಳಿದರು ಇವತ್ತು ನೀವು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರು ಸ್ವಯಂ ಭಗವಂತನಿಗೆ ಶುಭಾಶಯ ಹೇಳಲಿಕ್ಕೋಸ್ಕರ ಬಂದಿದ್ದೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಬಚ್ಚೆ ಬಾಪ್ಕೋ ಬದಾಯಿಯ ದೇತೆ ಹೇ. ಮಕ್ಕಳು ತಂದೆಗೆ ಶುಭಾಶಯಗಳನ್ನು ಹೇಳ್ತಿದ್ದೀವಿ. ಬಾಪ್ ಕಹತೆ ಹೇ ತತತ್ವಂ. ಬಾಬನು ಅಂತಾರೆ, ಮಕ್ಕಳೇ ನಿಮಗೂ ಸಹಿತ ಶುಭಾಶಯ. तुम भी 100% ದೌರ್ಭಾಗ್ಯಶಾಲಿ से 100% ಸೌಭಾಗ್ಯಶಾಲಿ बनते हो. ತಾವು ಮಕ್ಕಳೀಗ 100% ದೌರ್ಭಾಗ್ಯಶಾಲಿ ಇದ್ದವರು 100% ಸೌಭಾಗ್ಯಶಾಲಿಗಳಾಗಿದ್ದೀರಿ. तुम भारतवासी वहाँ थे परंतु तुमको पता नहीं है. ನಾವು ಭಾರತವಾಸಿಗಳು ಸತ್ಯುಗ ನಿವಾಸಿಗಳಾಗಿದ್ವಿ, ಆದರೆ ನಮಗಿದು ಗೊತ್ತಿಲ್ಲ. ಬಾಪ್ ಆಕರ್ ಬತಾತೆ ಹೇ. ತಂದೆ ಬಂದು ತಿಳಿಸ್ಕೊಡ್ತಾರೆ. ತುಮ್ ಅಪ್ನೆ ಜನ್ಮೋं को नहीं जानते हो, मैं आकर बताता हूँ तुमने 84 ಜನ್ಮ लिए है. ಮಕ್ಕಳೇ, ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ, ನಾನು ಬಂದು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇ 84 ಜನ್ಮಗಳನ್ನು ತಗೊಳ್ತೀರಿ. ಬಾಪ್ ತುಮಕೋ ಸಂಗಮ್ ಪರ್ ಸಾರೆ ಸೃಷ್ಟಿ ಕಾ ಸಮಾಚಾರ ಸುನಾತೆ ಹೇ. ತಂದೆ ನಾವು ಮಕ್ಕಳಿಗೆ ಸಂಗಮ ಯುಗದಲ್ಲಿ ಸಂಪೂರ್ಣ ಸೃಷ್ಟಿಯ ಸಮಾಚಾರವನ್ನು ತಿಳಿಸ್ಕೊಡ್ತಾರೆ. सतयुग में थोड़े ही सुनाएंगे, जिस समय सृष्टि की आदि मध्य अंत्य हुई नहीं तो उसका समाचार कैसे समझाए. ಸತ್ಯುಗದಲ್ಲಿ ನಾನು ಈ ಯಾವ ಜ್ಞಾನವನ್ನು ಹೇಳುವುದಿಲ್ಲ, ಯಾಕಂದರೆ ಆ ಸಮಯದಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಇನ್ನೂ ಆಗಿರುವುದಿಲ್ಲ. ಆ ಸಮಾಚಾರವನ್ನು ಹೇಳಲಿ ಹೇಗೆ? ಈಗ ನೋಡಿ, ನಾವು ಕಲಿಯುಗದಲ್ಲಿದ್ದೀವಿ. ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ ಯುಗಗಳನ್ನು ಪಾಸ್ ಮಾಡಿರೋ ಕಾರಣ ಬಾಬಾ ನಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಳಿದಾಗ ನಮ್ಗೆ ಅರ್ಥ ಆಗ್ತದೆ. ಒಂದು ವೇಳೆ ನಾವು ಸತ್ಯುಗದಲ್ಲಿ ಇನ್ನೂ ಸ್ಟಾರ್ಟಿಂಗ್ ಪಾತ್ರ ಮಾಡುವಾಗಲೇ ಬಾಬಾ ಈ ಜ್ಞಾನ ಹೇಳಿದರೆ ನಮ್ಗೆ ಅರ್ಥನೂ ಆಗ್ತಾ ಇರಲಿಲ್ಲ, ಅಲ್ಲಿ ಈ ಜ್ಞಾನದ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮೇ ಆತಾ ಹೂ ಅಂತ್ ಮೇ ಕಲ್ಪಕ್ಕೆ ಸಂಗಮ ಯುಗೆ. ನಾನು ಬರುವುದೇ ಸೃಷ್ಟಿಯ ಅಂತಿಮ ಸಮಯದಲ್ಲಿ. ಹೇಗೆ ಒಂದು ಬಾರಿ ಸೃಷ್ಟಿ ಚಕ್ರ ಸುತ್ತಿ ಬರಲಿಕ್ಕೆ 5000 ವರ್ಷ ಬೇಕು, ಈ ಸಂಗಮ ಯುಗದಲ್ಲಿ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ನಡುವಿನ ಸಂಗಮ ಯುಗದಲ್ಲಿ ನಾನು ಬರ್ತೀನಿ. ಶಾಸ್ತ್ರೋ ಮೇ ಲಿಖಾ ಹೇ ಯುಗೆ ಯುಗೆ. ಕೃಷ್ಣ ಭಗವಾನ್ ವಾಚ್ ಗೀತಾ ಮೇ ಲಿಖ ದಿಯಾ ಹೇ. ಶಾಸ್ತ್ರಗಳಲ್ಲಿ ಮತ್ತೆ ಪರಮಾತ್ಮ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿಬಿಟ್ರು. ಆದರೆ ಪ್ರತಿಯೊಂದು ಯುಗದಲ್ಲಿ ನಾನು ಬರುವುದಿಲ್ಲ. ಸೃಷ್ಟಿಯ ಅಂತಿಮ ಸಮಯ
ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ನಡುವಿನ ಸಂಗಮ ಯುಗದಲ್ಲಿ ನಾನು ಬರ್ತೀನಿ. ನೋಡಿ, ಉದಾಹರಣೆಗೆ ನಿಮ್ಮ ಮನೆಗೆ ಯಾರಾದರೂ ಗುರುಗಳು ವಾರದಲ್ಲಿ ಒಂದು ದಿನ ಪ್ರವಚನ ಮಾಡಲಿಕ್ಕೆ ಬರ್ತಾರಂದರೆ ನೀವು ಸಾಮಾನ್ಯವಾಗಿ ಅಕ್ಕಪಕ್ಕದ ಮನೆಯಲ್ಲಿ ಹೇಳ್ತೀರಿ, ವಾರ ವಾರ ನಮ್ಮ ಮನೇಲಿ ಪ್ರವಚನ ನಡೀತದೆ, ನೀವು ಬರ್ರಿ ಅಂತ. ವಾರ ವಾರ ನಮ್ಮ ಮನೇಲಿ ಪ್ರವಚನ ನಡೀತದೆ ಅಂದರೆ ಅರ್ಥ ಸೋಮವಾರನೂ ನಡೀತದೆ, ಮಂಗಳವಾರನೂ ನಡೀತದೆ, ಬುಧವಾರನೂ ನಡೀತದೆ, ಎಲ್ಲ ದಿನ ನಡೀತದೆ ಅಂತ ಅರ್ಥ ಅಲ್ಲ. ವಾರದಲ್ಲಿ ಒಂದು ದಿನ ನಮ್ಮ ಮನೆಯಲ್ಲಿ ಪ್ರವಚನ ನಡೀತದೆ. ಅದಕ್ಕೆ ಹೇಳುವಾಗ ಸಾಮಾನ್ಯ ಭಾಷೆಯಲ್ಲಿ ವಾರ ವಾರ ನಮ್ಮ ಮನೆಯಲ್ಲಿ ಪ್ರವಚನ ನಡೀತದಂತ ಹೇಳ್ತೀವಿ. ಹಾಗೆ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದರು ಅಂದರೆ ಅರ್ಥ ಪರಮಾತ್ಮ ಸತ್ಯುಗದಾಗೂ ಬರ್ತಾನ, ತ್ರೇತಾದಲ್ಲೂ ಬರ್ತಾನೆ, ದ್ವಾಪರದಲ್ಲೂ ಬರ್ತಾನೆ, ಕಲಿಯುಗದಲ್ಲೂ ಬರ್ತಾನೆ ಅಂತ ಅರ್ಥ ಅಲ್ಲ. ಇಡೀ ಸೃಷ್ಟಿ ಚಕ್ರ ಒಂದು ಬಾರಿ ಸುತ್ತಿ ಬರುವಾಗ ಏನು 5000 ವರ್ಷ ಬೇಕು, ಈ ಸೃಷ್ಟಿ ಚಕ್ರದಲ್ಲಿ ಒಮ್ಮೆ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿ ಸಮಯದಲ್ಲಿ ಸಂಗಮಯುಗದಲ್ಲಿ ತಂದೆ ಏನು ಬರ್ತಾರೆ, ಇದಕ್ಕೆ ಸಂಭವಾಮಿ ಯುಗೆ ಯುಗೆ ಅನ್ನುವ ಶಬ್ದವನ್ನು ಹೇಳಿಬಿಟ್ರು. ಆದರೆ ಬಾಬಾ ಹೇಳ್ತಾರೆ, ಕಲ್ಪದಲ್ಲಿ ಒಂದೇ ಬಾರಿ ನಾನು ಈ ಜಗತ್ತಿಗೆ ಬರ್ತೀನಿ, ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತೀನಿ. ಇನ್ನು ಗೀತೆಯನ್ನು ನುಡಿಸಿದ್ದು ಶಿವತಂದೆ, ಹಾಕಿದ್ದು ಕೃಷ್ಣನ ಹೆಸರು. ಸಬ್ ಧರ್ಮವಾಲೆ ಕೃಷ್ಣಕ್ಕೋ ಭಗವಾನ್ ತೊಡೆ ಮನೆಂಗೆ. ಎಲ್ಲ ಧರ್ಮದವರಿಗೂ ಪರಮಾತ್ಮ ಒಬ್ಬನೇ ಅಂದ ಮೇಲೆ ಎಲ್ಲ ಧರ್ಮದವರು ಕೃಷ್ಣನನ್ನು ಪರಮಾತ್ಮ ಅಂತ ಒಪ್ಕೊಳ್ತಾರಾ? ಭಗವಾನ್ ತೋ ನಿರಾಕಾರ ಹೇನ. ಪರಮಾತ್ಮನ ಪರಿಚಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ, ಶಿವಬಾಬಾ ನಿರಾಕಾರ ಆಗಿದ್ದಾರೆ. ಪರಮಾತ್ಮನಿಗೆ ತನ್ನದೇ ಆಗಿರುವಂತಹ ಶರೀರ ಇಲ್ಲ. ಒಂದು ಧರ್ಮಕ್ಕೆ ಸೀಮಿತ ಆದವರು ಪರಮಾತ್ಮ ಅಲ್ಲ. ವಹ ಹೇ ಸಬ್ ಆತ್ಮಾओं का ಪಾಪ್. ಜಗತ್ತಿನಲ್ಲಿರುವ ಎಲ್ಲ ಆತ್ಮಗಳಿಗೂ ತಂದೆ ಪರಮಾತ್ಮ ಆಗಿದ್ದಾರೆ, ಶಿವಬಾಬಾ ಆಗಿದ್ದಾರೆ. ಬಾಪ್ ಸೆ ವರ್ಷ ಮಿಲ್ತಾ ಹೇ, ತಂದೆಯಿಂದ ಆಸ್ತಿ ಸಿಗ್ತದೆ. ತುಮ್ ಸಬ್ ಆತ್ಮಾಯೇ ಭಾಯಿ ಭಾಯಿ ಹೋ. ಪರಮಾತ್ಮ ಕೋ ಸರ್ವವ್ಯಾಪಿ ಕಹನೆ ಸೆ ತೋ ಫಾದರ್ಹುಡ್ ಓ ಜಾತಾ ಹೇ. ನಾವೆಲ್ಲ ಆತ್ಮಗಳು ಸಹೋದರ ಸಹೋದರ ಆಗಿದ್ದೀವಿ. ಪರಮಾತ್ಮನನ್ನು ಸರ್ವವ್ಯಾಪಿ ಅಂತ ಹೇಳುವುದರಿಂದ ಫಾದರ್ಹುಡ್ ಆಗಿಬಿಡ್ತದೆ. ಯೂನಿವರ್ಸಲ್ ಬ್ರಾದರ್ಹುಡ್ ಅಂತ ಹೇಳ್ತೀವಿ, ವಿಶ್ವ ಭ್ರಾತೃತ್ವ ಅಂತ ಹೇಳ್ತೀವಿ, ವಿಶ್ವ ಪಿತೃತ್ವ ಅಂತ ಎಲ್ಲಿಯೂ ಸಹಿತ ಹೇಳೋದಿಲ್ಲ. ಒಂದು ವೇಳೆ ಪರಮಾತ್ಮನನ್ನು ಸರ್ವವ್ಯಾಪಿ ಅಂತ ಹೇಳಿಬಿಟ್ರೆ ಫಾದರ್ಹುಡ್ ಆಗಿಬಿಡ್ತದೆ. ತಂದೆ ಹೇಳ್ತಾರೆ, ತಂದೆ ಸರ್ವವ್ಯಾಪಿ ಆಗಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಪರಂಧಾಮ ನಿವಾಸಿಯಾಗಿದ್ದಾರೆ. ಫಾದರ್ ಕೋ ಕಭಿ ವರ್ಷ ಮಿಲ್ತಾ ಹೇ ಕ್ಯಾ. ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗ್ತದೆ ಹೊರತು ಮಕ್ಕಳಿಂದ ಮಕ್ಕಳಿಗೆ ಆಸ್ತಿ ಸಿಗುವುದಿಲ್ಲ. ವರ್ಷ ಬಚ್ಚೋಂ ಕೋ ಮಿಲ್ತಾ ಹೇ. ತಂದೆಯಿಂದ ಆಸ್ತಿ ಮಕ್ಕಳಿಗೆ ಸಿಗ್ತದೆ. ತುಮ್ ಆತ್ಮಾಯೇ ಸಬ್ ಬಚ್ಚೆ ಹೋ, ಬಾಪ್ ಕಾ ವರ್ಷ ಜರೂರ್ ಚಾಹಿಯೇ. ನಾವೆಲ್ಲ ಆತ್ಮಗಳು ಶಿವತಂದೆಗೆ ಮಕ್ಕಳಾಗಿದ್ದೀವಿ. ತಂದೆಯಿಂದ ನಮಗವಶ್ಯವಾಗಿ ಆಸ್ತಿ ಸಿಗ್ತದೆ. ಹತ್ಕೆ ವರ್ಷೆ ಸೆ ತುಮ್ ರಾಜಿ ನಹಿ ಹೋತೆ ಹೋ, ಇಸ್ಲಿಯೇ ಪುಕಾರ್ತೆ ಹೋ, ತುಮ್ಹಾರಿ ಕೃಪಾ ಸೆ ಸುಖ ಗನೇರೆ ಮಿಲೆ. ಜನ್ಮ ಕೊಟ್ಟ ತಂದೆಯಿಂದ ಸಿಗುವ ಸ್ಥೂಲ ಆಸ್ತಿಯಿಂದ ನಾವು ರಾಜಿ ಆಗಲಿಲ್ಲ. ಅದಕ್ಕೆ ಪರಮಾತ್ಮನಿಗೆ ಕರೆದ್ವಿ, ಕೂಗಿದ್ವಿ, ನಿನ್ನ ಕೃಪೆಯಿಂದ ನಮಗೆ ಸುಖದ ಆಸ್ತಿ ಸಿಗ್ತದೆ ಅಂತ. अब फिर रावण द्वारा दुख मिलने से पुकारने लगे हो. सबकी आत्माएं पुकारती है क्योंकि इनको दुख है, इसलिए याद करती है बाबा आकर सुख दो. ರಾವಣನಿಂದ ಯಾವಾಗ ದುಃಖ ಸಿಗಲಿಕ್ಕೆ ಶುರುವಾಯಿತು ಆವಾಗ ತಂದೆಯನ್ನು ಕರೆದ್ವಿ. ಎಲ್ಲ ಆತ್ಮಗಳು ಕರೆದ್ವಿ, ಯಾಕಂದರೆ ಬಹಳಷ್ಟು ದುಃಖ ಇದೆ. ದುಃಖದಲ್ಲಿ ತಂದೆಯನ್ನು ನೆನಪು ಮಾಡಿದ್ವಿ, ಬಾಬಾ ಬಂದು ಸುಖವನ್ನು ಕೊಡು. ಅಭಿ ಇಸ್ ಜ್ಞಾನ ಸೆ ಸ್ವರ್ಗಕ್ಕೆ ಮಾಲೀಕ ಬಂತೆ ಹೋ. ಈಗ ಈ ಜ್ಞಾನದಿಂದ ನಾವು ಸ್ವರ್ಗಕ್ಕೆ ಮಾಲೀಕರಾಗ್ತೀವಿ. ತುಮ್ಹಾರಿ ಸದ್ಗತಿ ಹೋತಿ ಹೇ, ಇಸ್ಲಿಯೇ ಗಾಯ ಜಾತಾ ಹೇ ಸರ್ವ ಕಾ ಸದ್ಗತಿದಾತ ಏಕ ಬಾಪ್ ಹೇ. ಈ ಸಮಯದಲ್ಲಿ ಎಲ್ಲ ಆತ್ಮಗಳ ಸದ್ಗತಿ ಆಗ್ತದೆ, ಅದಕ್ಕೆ ಗಾಯನ ಮಾಡಲಾಗ್ತದೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆ ಆಗಿದ್ದಾರೆ. ಅಭಿ ಸಬ್ ದುರ್ಗತಿ ಮೇ ಹೇ, ಈಗ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ. ಫಿರ್ ಸರ್ವಕಿ ಸದ್ಗತಿ ಹೋತಿ ಹೇ, ಬಾಬಾ ಬಂದಿದ್ದಾರೆ, ಸರ್ವರ ಸದ್ಗತಿಯನ್ನು ಮಾಡ್ತಾರೆ. ಜಬ್ ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ತಾ ತೋ ತುಮ್ ಸ್ವರ್ಗ ಮೇ ಥೇ. ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತೋ ಆವಾಗ ನೀವು ಸ್ವರ್ಗದಲ್ಲಿ ಇದ್ರಿ.
ಬಾಕಿ ಸಬ್ ಮುಕ್ತಿಧಾಮ್ ಮೇ ತೇ. ಉಳಿದಿರೋ ಎಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿ ಇದ್ರು. ಅಬ್ ಹಮ್ ಬಾಪ್ ದ್ವಾರ ರಾಜಯೋಗ ಸೀಖ್ತೆ ಹೇ. ನಾವೀಗ ತಂದೆಯ ಮೂಲಕ ರಾಜಯೋಗವನ್ನು ಕಲಿತಾ ಇದ್ದೀವಿ. ಬಾಪ್ ಕಹತೆ ಹೇ ಕಲ್ಪಕ್ಕೆ ಸಂಗಮ್ ಪರ್ ಮೇ ತುಮಕೋ ಪಡಾತಾ ಹೂಂ. ತಂದೆ ಹೇಳ್ತಾರೆ, ಕಲ್ಪದ ಸಂಗಮ ಯುಗದಲ್ಲಿ ನಾನು ಬಂದು ನಿಮಗೆ ಓದಿಸ್ತೀನಿ. ಮನುಷ್ಯ ಸೇ ದೇವತಾ ಬನಾತಾ ಹೂಂ. ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ತೀನಿ. ಅಭಿ ತುಮ್ ಬಚ್ಚೋಂಕೋ ಸಾರಾ ರಾಜ ಸಮझाता ಹೂಂ. ಈಗ ತಾವು ಮಕ್ಕಳಿಗೆ ಸಂಪೂರ್ಣ ರಹಸ್ಯವನ್ನು ತಿಳಿಸ್ಕೊಡ್ತೀನಿ. ಶಿವರಾತ್ರಿ ಕಬ್ ಹುಯಿ ಹೇ ಯಹ ತೋ ಮಾಲೂಮ್ ಹೋನಾ ಚಾಹಿಯೇ. ಕ್ಯಾ ಹುವಾ? ಶಿವ ಬಾಬಾ ಕಬ್ ಆಯಾ? ಶಿವರಾತ್ರಿ ಯಾವಾಗ ಆಚರಣೆ ಮಾಡಿದ್ದೀವಿ? ಶಿವರಾತ್ರಿ ಆಚರಣೆ ಮಾಡುವ ಹಿಂದಿನ ರಹಸ್ಯ ಏನು, ಅಲೌಕಿಕ ಅರ್ಥ ಏನು ಎಲ್ಲ ಗೊತ್ತಿರಬೇಕು. ಶಿವಬಾಬಾ ಬಂದು ಏನು ಮಾಡಿದ್ರು, ಯಾವಾಗ ಬಂದರು, ಶಿವನಿಗೆ ಮಾತ್ರ ಯಾಕೆ ರಾತ್ರಿ ಅಂತ ಹೇಳ್ತೀವಿ, ಕೃಷ್ಣನಿಗಾದರೆ ಜನ್ಮಾಷ್ಟಮಿ ಅಂತೀವಿ, ರಾಮನಿಗಾದರೆ ನವಮಿ ಅಂತೀವಿ, ಶಿವನಿಗೆ ಮಾತ್ರ ಶಿವರಾತ್ರಿ ಅಂತ ಯಾಕೆ ಹೇಳ್ತೀವಿ? ಕುಚ್ ನಹಿ ಜಾನ್ತೆ ತೋ ಪತ್ತರ್ ಬುದ್ಧಿ ಟಹರೇನಾ. ಏನನ್ನು ಸಹ ತಿಳ್ಕೊಂಡಿಲ್ಲ, ಹಾಗಾದರೆ ಕಲ್ಲು ಬುದ್ಧಿಯವರಾದ್ರಲ್ವಾ. ಅಭಿ ತುಮ್ ಪಾರಸ್ ಬುದ್ಧಿ ಬಂತೆ ಹೋ. ಈಗ ನಾವು ಪಾರಸ್ ಬುದ್ಧಿಯವರು ಆಗ್ತಾ ಇದ್ದೀವಿ. ಎಲ್ಲದರ ರಹಸ್ಯವನ್ನು ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಭಾರತ್ ಪಾರಸ್ಪುರಿ ಗೋಲ್ಡನ್ ಏಜ್ ಥಾ. ಭಾರತ ಒಂದು ಸಮಯದಲ್ಲಿ ಪಾರಸ್ಪುರಿ ಸ್ವರ್ಣಿಮ ಯುಗ ಆಗಿತ್ತು. ಲಕ್ಷ್ಮೀ ನಾರಾಯಣ್ ಕೋ ಭಿ ಭಗವಾನ್ ಭಗವತಿ ಕಹತೆ ಹೇ. ಉನ್ಹೋಂಕೋ ವರ್ಷಾ ಭಗವಾನ್ ನೇ ದಿಯಾ ಫಿರ್ ದೇ ರಹೇ ಹೇ. ಲಕ್ಷ್ಮೀ ನಾರಾಯಣರನ್ನು ಭಗವಾನ್ ಭಗವತಿ ಅಂತ ಹೇಳ್ತಾರೆ. ಅವರಿಗೆ ಆಸ್ತಿ ಕೊಟ್ಟವರು ಭಗವಂತ ಶಿವಬಾಬಾ ಆಗಿದ್ದಾರೆ. ಮತ್ತೆ ಈಗ ಆ ಆಸ್ತಿಯನ್ನು ಕೊಡ್ತಿದ್ದಾರೆ. ತುಮಕೋ ಫಿರ್ಸೆ ಭಗವಾನ್ ಭಗವತಿ ಬನಾ ರಹೇ ಹೇ. ನಮ್ಮನ್ನು ಮತ್ತೆ ಭಗವಾನ್ ಭಗವತಿಯನ್ನಾಗಿ ಮಾಡ್ತಿದ್ದಾರೆ. ಉನ್ಹೋಂಕೋ ವರ್ಷಾ ಭಗವಾನ್ ನೇ ದಿಯಾ ಫಿರ್ ದೇ ರಹೇ ಹೇ. ಅಭಿ ಹಮ್ ಯಹ ತುಮ್ಹಾರಿ ಬಹುತ್ ಜನ್ಮೋಂಕೆ ಅಂತ್ ಕಾ ಜನ್ಮ ಹೇ. ಈಗ ನಮ್ಮದು ಅನೇಕ ಜನ್ಮಗಳ ಅಂತಿಮ ಜನ್ಮ ಆಗಿದೆ. ಬಾಪ್ ಕಹತೆ ಹೇ ವಿನಾಶ ಸಾಮನೆ ಖಡಾ ಹೇ. ಇಸ್ಕೋ ಕಹಾ ಜಾತಾ ಹೇ ರುದ್ರ ಜ್ಞಾನ ಯಜ್ಞ. ತಂದೆ ಹೇಳ್ತಾರೆ, ವಿನಾಶ ಸಮ್ಮುಖದಲ್ಲಿದೆ. ಈಗ ತಂದೆ ರಚಿಸಿರುವ ಯಜ್ಞಕ್ಕೆ ರುದ್ರ ಜ್ಞಾನ ಯಜ್ಞ ಅಂತ ಹೇಳಲಾಗ್ತದೆ. ವಹ ಸಬ್ ಮೆಟೀರಿಯಲ್ ಯಜ್ಞ ಹೋತೆ ಹೇ. ಯಹ ಹೇ ಜ್ಞಾನ್ ಕಿ ಬಾತ್. ಅಲ್ಲಿ ಯಜ್ಞವನ್ನು ರಚಿಸ್ತಾರೆ, ಹೋಮ ಮಾಡ್ತಾರೆ. ಅಲ್ಲಿ ರಚಿಸುವಂತಹ ಯಜ್ಞ ಮೆಟೀರಿಯಲ್ ಯಜ್ಞ ಅಂದರೆ ಅರ್ಥ ಸ್ಥೂಲವಾಗಿರುವ ವಸ್ತುಗಳ ಮೂಲಕ ಯಜ್ಞವನ್ನು ರಚಿಸ್ತಾರೆ. ಆ ಯಜ್ಞಕ್ಕೆ ತುಪ್ಪ ಹಾಕ್ತಾರೆ, ಎಳ್ಳು ಹಾಕ್ತಾರೆ, ರೇಷ್ಮೆ ಹಾಕ್ತಾರೆ, ಸ್ಥೂಲವಾಗಿರೋ ವಸ್ತುಗಳ ಆಹುತಿಯನ್ನು ಕೊಡ್ತಾರೆ. ಇಲ್ಲಿ ಜ್ಞಾನದ ಮಾತು. ತಂದೆ ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಈ ಯಜ್ಞಕ್ಕೆ ನಾವು ನಮ್ಮ ಬಳಿ ಇರುವ ಪಂಚವಿಕಾರಗಳನ್ನು ಸ್ವಾಹ ಮಾಡಬೇಕು. ಇಸ್ಮೆ ಬಾಪ್ ಆಕರ್ ಮನುಷ್ಯಕ್ಕೋ ದೇವತಾ ಬನಾತೆ ಹೇ. ಇಲ್ಲಿ ತಂದೆ ಬಂದು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ತಾರೆ. ತುಮ್ ಬದಾಯಿಯ ದೇತೆ ಹೋ ಶಿವಬಾಬಾಕ್ಕೆ ಆನೆ ಕಿ. ಶಿವಬಾಬಾ ಬಂದಿದ್ದಕ್ಕೆ ನಾವು ಶಿವಬಾಬನಿಗೆ ಶುಭಾಶಯಗಳನ್ನು ಹೇಳ್ತೀವಿ. ಬಾಪ್ ಫಿರ್ ಕಹತೆ ಹೇ ಮೇ ಅಕೇಲಾ ತೊಡೆ ಹಿ ಆತಾ ಹೂಂ, ಮುझे भी ಶರೀರ ಚಾಹಿಯೇ. ಬಾಬಾ ಹೇಳ್ತಾರೆ, ಮಕ್ಕಳೇ ನನಗೆ ಶರೀರ ಇಲ್ಲ, ನಾನು ಒಬ್ಬನೇ ಏನು ಮಾಡಲಿ, ನನಗೂ ಜ್ಞಾನ ಹೇಳಬೇಕಂದ್ರೆ ಶರೀರ ಬೇಕಲ್ವಾ. ಬ್ರಹ್ಮ ತನ್ಮೆ ಆನಾ ಪಡೆ, ಪಹಲೆ ಪಹಲೆ ಸೂಕ್ಷ್ಮ ತನ್ ರಚನಾ ಪಡೆ, ಇಸ್ಲಿಯೇ ಇನ್ಮೆ ಪ್ರವೇಶ ಕಿಯಾ ಹೇ, ಯಹ ತೋ ಪತೀತ ಥಾ. ಬ್ರಹ್ಮ ತನುವಿನಲ್ಲಿ ನಾನು ಬಂದು ಜ್ಞಾನ ಹೇಳಬೇಕಾಗ್ತದೆ. ಮೊದಲು ಸೂಕ್ಷ್ಮತನವನ್ನು ತಂದೆ ರಚನೆ ಮಾಡಿಕೊಳ್ತಾರೆ. ಆನಂತರ ಸಾಕಾರದಲ್ಲಿ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ. ಯಾಕಂದರೆ ಬ್ರಹ್ಮನ ತನು ಈ ಸಮಯದಲ್ಲಿ ಪತಿತ ಆಗಿದೆ. 84 ಜನ್ಮಲೇ ಪತಿತ ಬನಾ ಹೇ. 84 ಜನ್ಮಗಳನ್ನು ತಗೊಂಡು ಈಗ ಪತಿತ ಆಗಿದ್ದಾರೆ. ಸಬ್ ಪುಕಾರ್ತೆ ಥೇ, ಅಬ್ ಬಾಪ್ ಕಹತೆ ಹೇ ಮೇ ಫಿರ್ ಸೆ ತುಮ್ ಬಚ್ಚೋಂ ಕೋ ವರ್ಸಾ ದೇನೆ ಆಯಾ ಹೂಂ. ಎಲ್ಲರೂ ಸಹಿತ ತಂದೆಯನ್ನು ಕರೆದ್ವಿ, ಬಾಬಾ ಬಾ, ಬಂದು ನಾವು ಪತಿತರನ್ನು ಪಾವನರನ್ನಾಗಿ ಮಾಡುವಂತ. ಈಗ ತಂದೆ ಹೇಳ್ತಾರೆ, ನಾನು ಬಂದಿದ್ದೀನಿ ಮತ್ತೆ ತಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡಲಿಕ್ಕೋಸ್ಕರ. ಬಾಪ್ ಹಿ ಭಾರತ್ಕೋ ಸ್ವರ್ಗ ವರ್ಷ ದೇತೆ ಹೇ. ತಂದೆಯೇ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ. ಸ್ವರ್ಗ ಕಾ ರಚಯಿತ ಬಾಪ್ ಹೇ, ಜರೂರ್ ಸ್ವರ್ಗ ಕಿ ಸೌಗಾತ್ ಹಿ ದೇಂಗೆ. ಸ್ವರ್ಗದ ರಚಯಿತ ತಂದೆಯಾಗಿದ್ದಾರೆ, ಅವಶ್ಯವಾಗಿ ಸ್ವರ್ಗದ ಉಡುಗೊರೆಯನ್ನು ಮಕ್ಕಳಿಗೆ ಕೊಡ್ತಾರೆ.
ಅಭಿ ತುಮ್ ಸ್ವರ್ಗಕ್ಕೆ ಮಾಲೀಕ್ ಬನ್ ರಹೆ ಹೋ. ತಾವೀಗ ಸ್ವರ್ಗಕ್ಕೆ ಮಾಲೀಕರು ಆಗ್ತಾ ಇದ್ದೀರಿ. ಯಹ ಪಾಠಶಾಲಾ ಹೇ ಭವಿಷ್ಯ ಮೇ ಮನುಷ್ಯ ಸೆ 21 ಜನ್ಮೋं के लिए ದೇವತಾ ಬನ್ನೆ ಕಿ. ಇದು ಪಾಠಶಾಲೆ, ಭವಿಷ್ಯದಲ್ಲಿ 21 ಜನ್ಮಗಳಿಗಾಗಿ ಮನುಷ್ಯರಿಂದ ದೇವತೆಗಳಾಗುವಂತಹ ಪಾಠಶಾಲೆ. ಈ ರೀತಿ ಸ್ಕೂಲ್ ಕಾಲೇಜ್ ಎಲ್ಲಿಯಾದರೂ ಕೇಳಿದ್ದೀರಾ? ಇದು ಪರಮಾತ್ಮನ ಪಾಠಶಾಲೆ, ಇದು ಪರಮಾತ್ಮನ ಯೂನಿವರ್ಸಿಟಿ. ಇಲ್ಲಿ ಶಿಕ್ಷಣವನ್ನು ಪ್ರತಿನಿತ್ಯ ಓದುವವರು ತಂದೆ ಹೇಳಿದ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವಂಥವರು ಮನುಷ್ಯರಿಂದ ದೇವತೆಗಳಾಗ್ತಾರೆ. ತುಮ್ ಸ್ವರ್ಗಕ್ಕೆ ಮಾಲೀಕ್ ಬನ್ ರಹೆ ಹೋ. ತಾವೀಗ ಸ್ವರ್ಗಕ್ಕೆ ಮಾಲೀಕರು ಆಗ್ತಿದ್ದೀರಿ. 21 ಪೀಡಿ ತುಮ್ ಸುಖ ಪಾತೆ ಹೋ. 21 ಜನ್ಮ ತಾವು ಸುಖವನ್ನು ಪಡ್ಕೊಳ್ತೀರಿ. ವಹ ಅಕಾಲ ಮೃತ್ಯು ಹೋತಿ ನಹಿ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ಜಬ್ ಶರೀರ್ ಕಿ ಆಯು ಪೂರಿ ಹೋತಿ ಹೇ ತಬ್ ಸಾಕ್ಷಾತ್ಕಾರ ಹೋ ಜಾತಾ ಹೈ. ಯಾವಾಗ ಶರೀರದ ಆಯುಷ್ಯ ಪೂರ್ಣ ಆಗ್ತದೋ ಆವಾಗ ಸಾಕ್ಷಾತ್ಕಾರ ಆಗ್ತದೆ. ಏಕ ಶರೀರ್ ಚೋ ದೂಸರಾ ಲೇತೆ ಹೇ. ನಾನೀಗ ಈ ಶರೀರವನ್ನು ಬಿಡ್ತೀನಿ, ಇನ್ನೊಂದು ಶರೀರವನ್ನು ತಗೊಳ್ತೀನಿ ಅಂತ. ಎಲ್ಲಿ? ಸತ್ಯಯುಗದಲ್ಲಿ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರಂಗಿಲ್ಲ. ಶರೀರದ ಆಯುಷ್ಯ ಪೂರ್ಣ ಆದಮೇಲೆ ಸಾಕ್ಷಾತ್ಕಾರ ಆಗ್ತದ ಆತ್ಮನಿಗೆ, ನಾ ಈ ಹಳೆಯ ಶರೀರವನ್ನು ಬಿಟ್ಟು ಮತ್ತೊಂದನ್ನು ತಗೊಳ್ತೀನಿ ಅಂತ. ಸರ್ಪ ಕಾ ಮಿಸೈಲ್. ಸರ್ಪದ ಉದಾಹರಣೆ ಹೇಳ್ತಾರೆ ಬಾಬಾ. ಸರ್ಪ ಹೇಗೆ ಈಸಿಲಿ ಒಂದು ಪೊರೆಯನ್ನು ಬಿಟ್ಬಿಡ್ತದೆ, ಅದೇ ರೀತಿ ಆತ್ಮನೂ ಸಹಿತ ಸಹಜವಾಗಿ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ತದೆ. ತೋ ತುಮ್ ಬಚ್ಚೆ ಬಾಪ್ಕೋ ಬದಾಯಿಯಾ ದೇತೆ ಹೋ. ನಾವೀಗ ಶಿವಜಯಂತಿಗೆ ಬಾಬನಿಗೆ ಶುಭಾಶಯ ಹೇಳಲಿಕ್ಕೆ ಬಂದಿದ್ದೀವಿ ಬಾಬನ ಸಮ್ಮುಖದಲ್ಲಿ. ಬಾಪ್ ಫಿರ್ ತುಮ್ಕೋ ಬದಾಯಿಯಾ ದೇತೆ ಹೇ. ಬಾಬಾ ನಾವು ಮಕ್ಕಳಿಗೆ ಬದಾಯಿ ಕೊಡ್ತಾರೆ, ಶುಭಾಶಯ ಹೇಳ್ತಾರೆ. ಯಾಕಂದರೆ ಬಾಪ್ ಕಾ ಬರ್ತ್ಡೇ ಸೋ ಬಚ್ಚೋಂ ಕಾ ಬರ್ತ್ಡೇ. ತುಮ್ ಅಭಿ ದೌರ್ಭಾಗ್ಯಶಾಲಿ ಸೇ ಸೌಭಾಗ್ಯಶಾಲಿ ಬನ್ ರಹೆ ಹೋ. ತಾವು ಮಕ್ಕಳೀಗ ದೌರ್ಭಾಗ್ಯಶಾಲಿಯಿಂದ ಸೌಭಾಗ್ಯಶಾಲಿಗಳು ಆಗ್ತಾ ಇದ್ದೀರಿ. ಪತಿತ ಮನುಷ್ಯ ಸೇ ಪಾವನ್ ದೇವತಾ ಬಂತೆ ಹೋ. ಚಕ್ರ ತೋ ಫಿರ್ತಾ ಹೇ. ಪತಿತ ಮನುಷ್ಯರಿಂದ ಪಾವನ ದೇವತೆಗಳು ಆಗ್ತಾ ಇದ್ದೀವಿ. ಚಕ್ರ ಅಂತೂ ತಿರುಗ್ತಾ ಇರ್ತದೆ. ವಹತೋ ತುಮ್ ಬಚ್ಚೋಂಕೋ ಸಮಜಾನಾ ಹೇ. ಮಕ್ಕಳೇ, ಎಲ್ರಿಗೂ ಸಹಿತ ಈ ಒಂದು ಮಾತನ್ನು ತಿಳಿಸ್ಕೊಡಿ. ಫಿರ್ ಯಹ ಪ್ರಾಯಲೋಪ್ ಹೋ ಜಾತಾ ಹೇ. ಆನಂತರ ಈ ಜ್ಞಾನ ಆತ್ಮದಲ್ಲಿ ಪ್ರಾಯಲೋಪ ಆಗ್ತದೆ. ಪ್ರಾಯಲೋಪ ಆಗ್ತದೆ ಅಂದರೆ ಅರ್ಥ, ಆತ್ಮದಲ್ಲಿ ಜ್ಞಾನ ಇರ್ತದೆ, ಆದರೆ ಅದು ಮರ್ಜ್ ಆಗ್ತದೆ. ಹೇಗೆ ನೋಡಿ, ಒಂದು CD ಹಾಕಿದ್ದೀವಂದರೆ ಆ CDಯಲ್ಲಿ 84 ಹಾಡಿದೆ. ಮೊದಲನೇ ಹಾಡು ಹಾಡುವಾಗ 84ನೇ ಹಾಡು ಅದರ ಒಳಗಡೆ ಇದೆ, ಆದರೆ ಪ್ಲೇ ಆಗ್ತಾ ಇರೋದು ಒಂದನೇ ಹಾಡು. ಅದೇ ರೀತಿ ಸತ್ಯಯುಗದಲ್ಲಿ ಮೊದಲನೇ ಜನ್ಮದಲ್ಲಿ ನಾವು ಪಾತ್ರ ಮಾಡುವಾಗ ಆ ಜನ್ಮದಲ್ಲಿ ಆತ್ಮದ ಏನು ರೆಕಾರ್ಡಿಂಗ್ ಇರ್ತದೋ, ಏನು ಪಾತ್ರ ಇರ್ತದೋ ಅದು ಪ್ಲೇ ಆಗ್ತಾ ಇರ್ತದೆ. 84ನೇ ಜನ್ಮದ ಪಾತ್ರದ ರೆಕಾರ್ಡಿಂಗ್ ಇರಂಗಿಲ್ಲ ಅಂತ ಅರ್ಥ ಅಲ್ಲ, ಇರ್ತದೆ, ಆದರೆ ಪ್ರಾಯಲೋಪ ಆಗಿರ್ತದೆ. ಅದೇ ರೀತಿ ಬಾಬಾ ಈಗ ನಮಗೇನು ಜ್ಞಾನ ತಿಳಿಸ್ಕೊಡ್ತಾರೆ ಅದು ಆತ್ಮದಲ್ಲಿ ರೆಕಾರ್ಡಿಂಗ್ ಇರ್ತದೆ. ಸತ್ಯಯುಗದಲ್ಲಿ ಪಾತ್ರ ಮಾಡುವಾಗ ಜ್ಞಾನ ಪ್ರಾಯಲೋಪ ಆಗಿರ್ತದೆ. ಸತ್ಯುಗ ಮೇ ಜ್ಞಾನ ಕಿ ದರ್ಕಾರ್ ನಹಿ ರಹತಿ. ಸತ್ಯಯುಗದಲ್ಲಿ ಜ್ಞಾನದ ಅವಶ್ಯಕತೆ ನಮಗೆ ಇರುವುದಿಲ್ಲ, ಯಾಕಂದರೆ ಸದ್ಗತಿಯಲ್ಲಿರ್ತೀವಿ. ಅಭಿ ತುಮ್ ದುರ್ಗತಿ ಮೇ ಹೋ ತಬ್ ಇಸ್ ಜ್ಞಾನ ಸೆ ಸದ್ಗತಿ ಮಿಲ್ತಿ ಹೇ. ನಾವೀಗ ಕಲಿಯುಗದ ಅಂತಿಮ ಸಮಯದಲ್ಲಿ ದುರ್ಗತಿಯಲ್ಲಿದ್ದೀವಿ, ಅದಕ್ಕಾಗಿ ಬಾಬಾ ಜ್ಞಾನ ತಿಳಿಸ್ತಿದ್ದಾರೆ. ಜ್ಞಾನದಿಂದ ಸದ್ಗತಿ ಆಗ್ತದೆ. ಬಾಪ್ ಹಿ ಆಕರ್ ಸ್ವರ್ಗಕ್ಕೆ ಸ್ಥಾಪನಾ ಕರ್ತೆ ಹೇ. ತಂದೆ ಬಂದು ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಾರೆ. ಸರ್ವ ಕಾ ಸದ್ಗುರು ಏಕ ಹಿ ಹೇ. ಬಾಕಿ ಭಕ್ತಿ ಮಾರ್ಗ ಕೆ ಕರ್ಮಕಾಂಡ ಸೆ ಕೋಯಿ ಕಿ ಸದ್ಗತಿ ನಹಿ ಹೋತಿ. ಸರ್ವರ ಸದ್ಗತಿದಾತ ಸದ್ಗುರು ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ಬಾಕಿ ಭಕ್ತಿ ಮಾರ್ಗದ ಕರ್ಮಕಾಂಡಗಳಿಂದ ಯಾರ ಸದ್ಗತಿಯೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಬ್ಕೋ ಸಿಡಿ ನೀಚೆ ಉತರ್ನಾ ಹಿ ಹೇ. ಎಲ್ಲರೂ ಸಹಿತ ಏಣಿಯನ್ನು ಕೆಳಗಡೆ ಇಳಿಬೇಕಾಗ್ತದೆ. ಭಾರತ್ ಸತೋ ಪ್ರಧಾನ್ ಥಾ, ಫಿರ್ 84 ಜನ್ಮ ಲೇನೆ ಪಡೆ, ಫಿರ್ ಅಬ್ ತುಮ್ಕೋ ಚಡ್ನಾ ಹೇ. ಭಾರತ ಒಂದು ಸಮಯದಲ್ಲಿ ಸತೋಪ್ರಧಾನ ಇತ್ತು. 84 ಜನ್ಮಗಳನ್ನು ತಗೊಳ್ತಾ ಈ ಸಮಯದಲ್ಲಿ ಎಲ್ಲ ಆತ್ಮಗಳು ತಮೋಪ್ರಧಾನ ಆಗಿದ್ದಾರೆ. ಮತ್ತೀಗ ನಾವು ಮೇಲೆ ಏರಬೇಕಾಗಿದೆ. ಮುಕ್ತಿಧಾಮ್ ಅಪ್ನೆ ಘರ್ ಜಾನಾ ಹೇ, ಅಬ್ ನಾಟಕ್ ಪೂರಾ ಹೋತಾ ಹೇ. ತಂದೆ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಮುಕ್ತಿಧಾಮ ಮನೆಗೆ ಹೋಗಬೇಕಾಗಿದೆ, ಈಗ ನಾಟಕ ಪೂರ್ಣ ಆಯಿತು.
ಯಹ ಪುರಾನಿ ದುನಿಯಾ ಖತಮ್ ಹೋ ಜಾಯೇಗಿ. ಈ ಹಳೆಯ ಜಗತ್ತು ಸಮಾಪ್ತಿಯಾಗ್ತದೆ. ಭಾರತ್ ಕೋ ಅವಿನಾಶಿ ಖಂಡ್ ಕಹಾ ಜಾತಾ ಹೇ. ಭಾರತಕ್ಕೆ ಅವಿನಾಶಿ ಖಂಡ ಅಂತ ಹೇಳಲಾಗ್ತದೆ. ಬಾಪ್ ಕಾ ಜನ್ಮಸ್ಥಾನ್ ಕಬ್ ಖತಮ್ ನಹಿ ಹೋತಾ. ತಂದೆಯ ಜನ್ಮಭೂಮಿ ಭಾರತ, ತಂದೆಯ ಅವತರಣಾ ಭೂಮಿ ಭಾರತ. ಈ ಭಾರತ ಎಂದಿಗೂ ಸಮಾಪ್ತಿಯಾಗುವುದಿಲ್ಲ. ಇದು ಅವಿನಾಶಿ ಖಂಡ. ತುಮ್ ಶಾಂತಿ ಧಾಮ್ ಮೇ ಜಾಕರ್ ಫಿರ್ ಆಯೆಂಗೆ ಆಕರ್ ರಾಜ್ಯ ಕರೆಂಗೆ. ತಾವು ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಬಂದು ಈ ಸಾಕಾರ ಸೃಷ್ಟಿಯಲ್ಲಿ ರಾಜ್ಯವನ್ನು ಮಾಡ್ತೀರಿ, ಸತ್ಯುಗದಲ್ಲಿ ಪಾತ್ರ ಮಾಡ್ತೀರಿ. ಪಾವನ್ ಔರ್ ಪತಿತ್ ಭಾರತ್ ಮೇ ಹಿ ಹೋತೆ ಹೇ. 84 ಜನ್ಮ लेते लेते पतित बने हो, योगी से भोगी बने हो. यह है रव रव नरक, ಮಹಾನ್ ದುಃಖ ಕಾ ಸಮಯ ಹೇ. ಬಾಬಾ ಹೇಳ್ತಾರೆ, ಪಾವನ ಮತ್ತು ಪತಿತ ಭಾರತದ ವಾಸಿಗಳೇ ಭಾರತದಲ್ಲಿಯೇ ಆಗ್ತೀರಿ. 84 ಜನ್ಮಗಳನ್ನು ತಗೊಳ್ತಾ ಪತಿತ ಆಗಿದ್ದೀರಿ. ಯೋಗಿಗಳಿದ್ದವರು ಭೋಗಿಗಳಾಗ್ಬಿಟ್ಟಿದ್ದೀರಿ. ಇದು ರವ ನರಕ ಆಗಿದೆ, ಮಹಾನ್ ದುಃಖದ ಸಮಯ ಆಗಿದೆ. ಅಭಿ ತೋ ಬಹುತ್ ದುಃಖ ಆನೆ ಕಾ ಹೇ, ಖೂನೆ ನಾಹೇಕ್ ಖೇಲ್ ಹೇ. ಈಗಿರೋ ದುಃಖನೇ ಭಾಳ ಅಂತ ಅಂದ್ಕೊಳ್ಬೇಡ್ರಿ ಮಕ್ಕಳೇ. ಇನ್ನು ಮುಂದೆ ಹೋದಂತೆ ಬಹಳಷ್ಟು ದುಃಖ ಬರಲಿದೆ. ರಕ್ತದ ನದಿ ಹರಿತದೆ. ಬೇಟೆ ಬೇಟೆ ಬಾಂಬ್ಸ್ ಗಿರೆಂಗೆ. ತುಮ್ನೆ ಕ್ಯಾ ಗುನಾ ಕಿಯಾ, ನಾಹೇಕ್ ಸಬ್ಕಾ ವಿನಾಶ ಹೋ ಜಾಯೇಗಾ. ವಿನಾಶ ಕಾ ಸಾಕ್ಷಾತ್ಕಾರ ತೋ ಬಚ್ಚೋं ने किया है. अब तुम ಸೃಷ್ಟಿ ಚಕ್ರ ಕಾ ಜ್ಞಾನ್ ಜಾನ್ ಗಯೇ ಹೋ. ಕುಳಿತಲ್ಲಿಯೇ ಬಾಂಬ್ಸ್ಗಳು ತಲೆ ಮೇಲೆ ಬಿದ್ದುಬಿಡ್ತದೆ. ಯಾರು ಏನು ತಪ್ಪು ಮಾಡಿದ್ರು ಅಂತ ಈ ರೀತಿ ಆಗ್ತದೆ. ವಿನಾಶ ಸಮ್ಮುಖದಲ್ಲಿದೆ. ವಿನಾಶದ ಸಾಕ್ಷಾತ್ಕಾರವೂ ಸಹಿತ ಮಕ್ಕಳಿಗೆ ಆಗಿದೆ. ಈಗ ತಾವು ಮಕ್ಕಳು ಸೃಷ್ಟಿಚಕ್ರದ ಜ್ಞಾನವನ್ನು ಪೂರ್ಣ ರೂಪದಲ್ಲಿ ತಿಳ್ಕೊಂಡಿದ್ದೀರಿ. ತುಮ್ಹಾರೆ ಪಾಸ್ ಜ್ಞಾನ್ ಕಿ ತಲ್ವಾರ್ ಜ್ಞಾನ್ ಖಡ್ಗ ಹೇ. ನಮ್ಮ ಬಳಿ ಜ್ಞಾನ ಖಡ್ಗ, ಜ್ಞಾನದ ಕತ್ತಿ ಇದೆ. ತುಮ್ ಹೋ ಬ್ರಹ್ಮ ಕಿ ಮುಖವಂಶಾವಳಿ ಬ್ರಾಹ್ಮಣ್, ಪ್ರಜಾಪಿತಾ ಭಿ ಬಾಬಾ ಹೇ. ತಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ಪ್ರಜಾಪಿತ ತಂದೆ ಆಗಿದ್ದಾರೆ. ಕಲ್ಪ ಪೆಹಲೆ ಭಿ ಇಸ್ನೆ ಮುಖವಂಶಾವಳಿ ಪೈದಾ ಕೀ ಥಿ. ಕಲ್ಪದ ಹಿಂದೆಯೂ ಸಹಿತ ಮುಖವಂಶಾವಳಿಗಳನ್ನು ಜನ್ಮ ಕೊಟ್ಟಿದ್ರು. ಬಾಪ್ ಕಹತೆ ಹೇ मैं कल्प कल्प आता हूँ, इनमें प्रवेश कर तुमको मुख ವಂಶಾವಳಿ बनाता हूँ. ತಂದೆ ಹೇಳ್ತಾರೆ, ನಾನು ಕಲ್ಪಕಲ್ಪವೂ ಬರ್ತೀನಿ, ಬಂದು ಬ್ರಹ್ಮ ತನುವಿನಲ್ಲಿ ಪ್ರವೇಶ ಮಾಡಿ ನಿಮ್ಮನ್ನು ಅಡಾಪ್ಟ್ ಮಾಡಿಕೊಂಡು ಮುಖ ವಂಶಾವಳಿಗಳನ್ನಾಗಿ ಮಾಡ್ತೀನಿ. ಬ್ರಹ್ಮ ಕೆ ದ್ವಾರ ಸ್ವರ್ಗ ಕಿ ಸ್ಥಾಪನಾ ಕರಾತಾ ಹೂँ. ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತೀನಿ. ಸ್ವರ್ಗ ಮೇ ತೋ ಭವಿಷ್ಯ ಮೇ ಹಿ ಆಯೆಂಗೆ. ಸ್ವರ್ಗದಲ್ಲಿ ಅಂತೂ ಭವಿಷ್ಯದಲ್ಲಿಯೇ ಬರ್ತೀರಿ. ಚೀಚಿ ದುನಿಯಾ ತೋ ಖತಮ್ ಹೋನಿ ಚಾಹಿಯೇ. ಈ ಹಳೆಯ ಚೀಚಿ ಜಗತ್ತಂತೂ ಸಮಾಪ್ತಿಯಾಗ್ತದೆ. ಬೇಹದ್ ಕಾ ಬಾಪ್ ಆತೆ ಹಿ ಹೇ ನೈ ದುನಿಯಾ ರಚನೆ. ಬೇಹದ್ದಿನ ತಂದೆ ಬಂದಿದ್ದಾರೆ ಹೊಸ ಜಗತ್ತನ್ನು ರಚಿಸಲು. ಬಾಪ್ ಕಹತೆ ಹೇ ಮೇ ತುಮ್ ಬಚ್ಚೋಂ ಕೆ ಲಿಯೇ ಹಥೇಲಿ ಪರ್ ಬಹಿಷ್ತ್ ಲೇ ಆಯಾ ಹೂँ. ತಂದೆ ಹೇಳ್ತಾರೆ, ನಾನು ನೀವು ಮಕ್ಕಳಿಗೋಸ್ಕರ ಕೈಯಲ್ಲಿ ಸ್ವರ್ಗವನ್ನೇ ತಗೊಂಡು ಬಂದಿದ್ದೀನಿ. ತುಮಕೋ ಕೊಯ್ ಭಿ ತಕ್ಲೀಫ್ ನಹಿ ದೇತಾ ಹೂ, ತುಮ್ ಸಬ್ ದ್ರೌಪದಿಯಾ ಹೋ. ನಿಮಗೆ ಬೇರೆ ಯಾವ ಕಷ್ಟನೂ ನಾನು ಕೊಡೋದಿಲ್ಲ. ಒಂದಷ್ಟೇ ಹೇಳ್ತಾರೆ ಬಾಬಾ, ನನ್ನೊಬ್ಬನನ್ನು ನೆನಪು ಮಾಡಿ ಅಂತ. ಈಗ ಎಲ್ಲ ಆತ್ಮಗಳು ಸಹಿತ ದ್ರೌಪದಿಯರಾಗ್ಬಿಟ್ಟಿದ್ದಾರೆ. ತಂದೆ ಕರೀತಾರೆ, ಬಾಬಾ ಈ ಪತಿತತನದಿಂದ ನಮ್ಮನ್ನು ಬಿಡಿಸುವಂತ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणेಗಾಗಿ ಮುಖ್ಯ ಸಾರ. फर्स्ट पॉइंट, देवताओं से भी ऊंच हम सर्वोत्तम ब्राह्मण हैं. इस रूहानी नशे में रहना है. ದೇವತೆಗಳಿಗಿಂತಲೂ ಶ್ರೇಷ್ಠ ನಾವು ಬ್ರಾಹ್ಮಣ, ಸರ್ವೋತ್ತಮ ಬ್ರಾಹ್ಮಣರಾಗಿದ್ದೀವಿ. ಈ ಆತ್ಮಿಕ ನಶೆಯಲ್ಲಿರಿ. ಜ್ಞಾನ और योग से आत्मा को स्वच्छ बनाना है. ಜ್ಞಾನ ಮತ್ತು ಯೋಗದಿಂದ ಆತ್ಮವನ್ನು ಸ್ವಚ್ಛವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಎರಡನೇ ಪಾಯಿಂಟು,
सबको शिव बाबा के अवतरण की बधाइयाँ देनी है। बाप का परिचय देकर पतित से पावन बनाना है, ರಾವಣ ದುಶ್ಮನ್ ಸೆ ಮುಕ್ತ ಕರ್ನಾ ಹೇ. ಎಲ್ಲರಿಗೂ ಶಿವತಂದೆಯ ಅವತರಣೆಯ ಶುಭಾಶಯಗಳನ್ನು ತಿಳಿಸಿ. ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಟ್ಟು ಪತಿತೆಯಿಂದ ಪಾವನರನ್ನಾಗಿ ಮಾಡಿ. ರಾವಣ ಶತ್ರುವಿನಿಂದ ಮುಕ್ತಿಯನ್ನು ಕೊಡಿಸಿ. वरदान, हर संकल्प बाप के आगे अर्पण कर कमजोरियों को दूर करने वाले सदा स्वतंत्र भव. ಪ್ರತಿಯೊಂದು ಸಂಕಲ್ಪವನ್ನು ತಂದೆಯ ಸಮ್ಮುಖದಲ್ಲಿ ಅರ್ಪಣೆ ಮಾಡಿ ದುರ್ಬಲತೆಗಳಿಂದ ದೂರ ಇರುವಂತಹ ಸದಾ ಸ್ವತಂತ್ರ ಆಗಿರಿ. कमजोरियों को दूर करने का सहज साधन है. जो भी कुछ संकल्प में आता है वह बाप को अर्पण कर दो. ದುರ್ಬಲತೆಗಳು ನಮ್ಮಿಂದ ದೂರ ಆಗಲಿಕ್ಕೆ ಸಹಜ ಸಾಧನ ಆಗಿದೆ. ಏನೆಲ್ಲ ಸಂಕಲ್ಪಗಳು ಬರ್ತದೋ ಅದನ್ನು ತಂದೆಗೆ ಅರ್ಪಣೆ ಮಾಡಿಬಿಡಿ. ಸಬ್ ಜಿಮ್ಮೇವಾರಿ ಬಾಪ್ ಕೋ ದೇ ದೋ ತೋ ಸ್ವಯಂ ಸ್ವತಂತ್ರ ಹೋ ಜಾಯೆಂಗೆ. ಎಲ್ಲ ಜವಾಬ್ದಾರಿಗಳನ್ನು ತಂದೆಗೆ ಕೊಟ್ಬಿಡಿ, ಆವಾಗ ಸ್ವಯಂ ಸ್ವತಂತ್ರ ಆಗಿಬಿಡ್ತೀರಿ. ಸಿರ್ಫ್ ಏಕ್ ದೃಢ ಸಂಕಲ್ಪ ರಖೋ ಕಿ ಮೇ ಬಾಪ್ ಕಾ ಔರ್ ಬಾಪ್ ಮೇರಾ. ಒಂದು ದೃಢ ಸಂಕಲ್ಪವನ್ನು ಇಟ್ಕೊಳ್ಳಿ, ನಾನು ತಂದೆಗೆ ಮಗು ಆಗಿದ್ದೀನಿ, ತಂದೆ ನನ್ನವರಾಗಿದ್ದಾರೆ. जब इस अधिकारी स्वरूप में स्थित होंगे तो अधीनता ಆಟೋಮ್ಯಾಟಿಕಲಿ ನಿಕಲ್ ಜಾಯೇಗಿ. ಯಾವಾಗ ಈ ಅಧಿಕಾರಿ ಸ್ವರೂಪದಲ್ಲಿ ಸ್ಥಿತ ಆಗ್ತೀವೋ ಆವಾಗ ಅಧೀನತೆ ನ್ಯಾಚುರಲ್ ಆಗಿ ಆಟೋಮ್ಯಾಟಿಕಲಿ ಸಮಾಪ್ತಿಯಾಗಿಬಿಡ್ತದೆ. हर सेकंड यह चेक करो कि मैं बाप समान सर्वशक्तियों का अधिकारी मास्टर सर्वशक्तिमान हूँ. ಪ್ರತಿ ಕ್ಷಣ ಇದನ್ನು ಚೆಕ್ ಮಾಡಿಕೊಳ್ಳಿ, ನಾನು ತಂದೆಯ ಸಮಾನ ಸರ್ವಶಕ್ತಿಗಳ ಅಧಿಕಾರಿ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಾ. स्लोगन, श्रीमत के इशारे प्रमाण सेकंड में न्यारे और प्यारे बन जाना ही तपस्वी आत्मा की निशानी है. ಶ್ರೀಮತದ ಸೂಚನೆಯ ಪ್ರಮಾಣ ಕ್ಷಣದಲ್ಲಿ ನ್ಯಾರ ಮತ್ತು ಪ್ಯಾರ ಆಗುವುದೇ ತಪಸ್ವಿ ಆತ್ಮಗಳ ಲಕ್ಷಣ ಆಗಿದೆ. ಇವತ್ತಿನ ಸ್ವಮಾನ, ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ. ಓಂ ಶಾಂತಿ.
ಕಮಲವು ಅರಳುತ್ತಲಿರಲಿ, ಕೆಸರಲಿ ಕಮಲವು ಅರಳುತ್ತಲಿರಲಿ. ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ, ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ, ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಜ್ಞಾನಾಮೃತ ಹೊಳೆ ಯೋಗಾಗ್ನಿಯ ಮಳೆ ಎಂದೆಂದು ಚಿಮ್ಮುತ್ತಿರಲಿ, ಜ್ಞಾನಾಮೃತ ಹೊಳೆ ಯೋಗಾಗ್ನಿಯ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ, ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ, ಪರಮಾತ್ಮನ ಮಡಿಲಲ್ಲಿ, ಪರಮಾತ್ಮನ ಮಡಿಲಲ್ಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.